ನಮಸ್ತೆ ಸ್ನೇಹಿತರೆ, ನಾನು ಮಹೇಶ್ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ಈ ದಿನಾಂಕ 5/8/2026ರಿಂದ ದಿನಾಂಕ 8/8/2026ರವರೆಗೆ 4 ದಿನಗಳ ಪ್ರಜಾವಾಣಿ ಹಾಗೂ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಅದೇ ರೀತಿಯಾಗಿ ದ ಹಿಂದೂ ಹಾಗೂ ವಿವಿಧ ಮೂಲಗಳಿಂದ ಸಂಗ್ರಹಣೆ ಮಾಡಿರುವಂತಹ ಪ್ರಚಲಿತ ಘಟನೆಗಳನ್ನು ಪರೀಕ್ಷಾಧಾರಿತವಾಗಿ ಚರ್ಚೆ ಮಾಡಲಿದ್ದೇನೆ. ಈ ಒಂದು ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ಈ 4 ದಿನಗಳ ಪ್ರಚಲಿತ ಘಟನೆಗಳನ್ನು ನಾವು ಪ್ರಮುಖ ಸುದ್ದಿಗಳನ್ನು ನೋಡೋದಾದರೆ, ಮೊದಲಿಗೆ ಋತುತಾರೆ ಯೋಜನೆ ಒಂದು ಸುದ್ದಿಯಲ್ಲಿದೆ. ನಂತರ ಕಾವೇರಿ ನದಿ ನೀರು ವಿವಾದ ಇದೆ. ಆನಂತರ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇವರು ಒಂದು ಅನ್ವೇಷಣೆಯನ್ನು ಮಾಡಿದ್ದಾರೆ, ಇದರ ಬಗ್ಗೆ ಒಂದು ಸುದ್ದಿ ಇದೆ. ನಂತರ ಚಂಡೀಪುರ ವೈರಸ್, ಆನಂತರ ಪ್ರಧಾನಮಂತ್ರಿಗಳ ನೇತೃತ್ವದ ಕ್ಯಾಬಿನೆಟ್ ನೇಮಕಾತಿ ಸಮಿತಿಯ ಬಗ್ಗೆ ಸುದ್ದಿ ಇದೆ. ನಂತರ ನೌರುವಿನ ಅಂದರೆ ಒಂದು ದ್ವೀಪ ರಾಷ್ಟ್ರವಾಗಿರುವಂತಹ ನೌರು, ಆ ಒಂದು ದೇಶ ಗೋಲ್ಡನ್ ಪಾಸ್ಪೋರ್ಟ್ ಯೋಜನೆಯನ್ನು ಜಾರಿಗೆ ತಂದಿದೆ. ಆನಂತರ ಆಪರೇಷನ್ ತ್ರಿಶೂಲ್ ಬಗ್ಗೆ ಸುದ್ದಿ ಇದೆ. ನಂತರ ಚೀನಾದ ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ ಒಂದು ಸುದ್ದಿ ಇದೆ. ನಂತರ ಹರ್ಘರ್ ತಿರಂಗ ಬಗ್ಗೆ ಸುದ್ದಿ. ಆನಂತರ ಭಾರತದ ಅತಿ ಎತ್ತರದ ಲಡಾಖ್ನ ಐತಿಹಾಸಿಕ ವನ್ಯಜೀವಿ ಸಫಾರಿ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ. ಆನಂತರ ಅಗ್ನಿ 4 ಕ್ಷಿಪಣಿಯನ್ನು ಪರೀಕ್ಷಾರ್ಥವಾಗಿ ಉಡಾಯಿಸಲಾಗಿದೆ. ಆನಂತರ ವಿಧಾನ ಪರಿಷತ್ಗೆ ಸಂಬಂಧಿಸಿದಂತೆ ಒಂದು ಸುದ್ದಿ ಇದೆ. ಹಾಗೂ ಕೊನೆಯದಾಗಿ ಆಪರೇಷನ್ ಮುಕ್ತ ಅನ್ನುವಂತಹ ಬಹು ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸುದ್ದಿಗಳು ಇದೆ. ಹಾಗೂ ಈ ಇಷ್ಟು ಸುದ್ದಿಗಳಿಗೆ ಸಂಬಂಧಿಸಿದಂತೆ ಒಂದು ನೋಟ್ಸ್ ರೂಪದಲ್ಲಿ ನಾನು PDF ಅನ್ನು ತಯಾರು ಮಾಡಿ ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೇನೆ. ಯಾರೆಲ್ಲ ಸ್ಪರ್ಧಾರ್ಥಿಗಳು ಇದರ ಒಂದು ಉಪಯೋಗ ಪಡ್ಕೋಬೇಕು ಅಂತಿದ್ರಿ, ದಯವಿಟ್ಟು ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋ ಮುಖಾಂತರ ತಾವು ಉಪಯೋಗ ಪಡ್ಕೋಬಹುದು. ನೋಡಿ, ಮೊದಲನೇದಾಗಿ ದಿನಾಂಕ 5 ಆಗಸ್ಟ್ 2026ರ ಪ್ರಜಾವಾಣಿ ಪತ್ರಿಕೆಯ ಮುಖಪುಟದಲ್ಲಿ ನಾವಿದ್ದೇವೆ. ನೋಡಿ, ಈ ಒಂದು ಮುಖಪುಟದಲ್ಲಿ ನಾವು ಗಮನಿಸೋದಾದರೆ ಪರೀಕ್ಷಾಧಾರಿತವಾಗಿ ಯಾವುದೇ ಸುದ್ದಿಗಳು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಉದಾಹರಣೆಗೆ DK ಎಚ್ಚರಿಕೆ ಬಳಿಕವೂ ಆಕ್ರೋಶ ಅಂತೇಳಿ ಸುದ್ದಿ ಇದೆ, ಇದು ಪರೀಕ್ಷೆಗೆ ಬರೋದಿಲ್ಲ. ನಂತರ SOP ಅಳವಡಿಕೆಗೆ RBI ಗಡುವು ಅಂತೇಳಿ ಹೇಳ್ತಾ ಇದೆ, ಇದು ಕೂಡ ಬರೋದಿಲ್ಲ. ಆದರೆ ಇಲ್ಲಿರುವಂತಹ ಈ ಸುದ್ದಿ ಜ್ಞಾನಾರ್ಜನೆ ನಿಮಿತ್ತ ಇಂಪಾರ್ಟೆಂಟ್ ಆಗಿರುತ್ತೆ, ಆದರೆ ಪರೀಕ್ಷಾಧಾರಿತವಾಗಿ ಇಂಪಾರ್ಟೆಂಟ್ ಆಗಿರೋದಿಲ್ಲ. ನಂತರ ಉದಯನಿಧಿ ಬಂಧನ ಬಿಡುಗಡೆ ಅಂತ ಹೇಳ್ತಿದ್ದಾರೆ, ತಮಿಳುನಾಡು ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯಾಗಿರುತ್ತೆ, ಇದು ಸಹ ಪರೀಕ್ಷೆಗೆ ಬರೋದಿಲ್ಲ. ನಂತರ ಈ ಪುಟದಲ್ಲಿ ಡೀಪ್ ಟೆಕ್ಗೆ ರಾಜ್ಯದ ನಾಯಕತ್ವ ಅಂತ ಹೇಳ್ತಿದ್ದಾರೆ, ಇದು ಬರೋದಿಲ್ಲ. ಈ ಪುಟದಲ್ಲಿ ಯಾವುದೇ ಸುದ್ದಿಗಳು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರದ ಪುಟದಲ್ಲೂ ಇಲ್ಲ. ಆನಂತರ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಸಂಬಂಧ ಸುದ್ದಿ ಇದೆ. ಇನ್ಸ್ಪೆಕ್ಟರ್ಗೆ ದಂಡ ಅಂತ ಹೇಳ್ತಿದ್ದಾರೆ. ವ್ಯಕ್ತಿ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆಗೆ ಯತ್ನ ಅಂತಿದ್ದಾರೆ. ಇದ್ಯಾವುದೂ ಸಹ ಪರೀಕ್ಷಾಧಾರಿತವಾದ ಸುದ್ದಿಗಳಾಗಿರೋದಿಲ್ಲ ಹಾಗೂ ಪರೀಕ್ಷೆಗೆ ಬರೋದಿಲ್ಲ. ಗಂಗ ಸಾಮ್ರಾಜ್ಯದ ವೈಭವ ನಾಳೆಯಿಂದ ಅಂತ ಹೇಳ್ತಾ ಇದ್ದಾರೆ, ಇದು ದಿನಾಂಕ 5/8/2026ರ ಪತ್ರಿಕೆಯಾಗಿರುತ್ತೆ. ಇದು ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ 220ನೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ, ಆ ಸಂಬಂಧ ಒಂದು ಸುದ್ದಿ ಬಂದಿದೆ, ಇದು ಸಹ ಪರೀಕ್ಷೆಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರ ಕಾವೇರಿ ತೀರ್ಪಿಗೆ ಅನುಗುಣವಾಗಿ ಮೇಕೆದಾಟು DPR ಅಂತ ಹೇಳ್ತಾ ಇದ್ದಾರೆ. ನಾವೇನು ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಮೇಕೆದಾಟು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಕರ್ನಾಟಕ ಸರ್ಕಾರದವರು. ಸೊ ಇದನ್ನು ವಿರೋಧಿಸಿ ತಮಿಳುನಾಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಹಲವಾರು ಅಪೀಲ್ಗಳನ್ನು ಮಾಡಿದೆ, ಈ ಸಂಬಂಧ ಒಂದು ಸುದ್ದಿ ಇದೆ, ಇದನ್ನು ವಿಸ್ತೃತವಾಗಿ ನಾವು ಅಧ್ಯಯನವನ್ನು ಮಾಡೋಣ. ನಂತರದ ಪುಟದಲ್ಲಿ ಅಂಕಿ ಅಂಶವಿಲ್ಲದೆ ಸಭೆಗೆ ಏಕೆ ಬರುತ್ತೀರಿ ಅಂತೇಳಿ ಒಂದು ಸುದ್ದಿ ಇದೆ, ಇದು ಸಹ ಬರೋದಿಲ್ಲ. ಈ ಪುಟದಲ್ಲಿ ಇನ್ನು ಪರೀಕ್ಷಾಧಾರಿತವಾಗಿ ಯಾವುದೇ ಸುದ್ದಿ ಇರೋದಿಲ್ಲ. ನಂತರದ ಪುಟದಲ್ಲಿಯೂ ಸಹ ನೋಡಿ, ತಾವು ಅಬ್ಸರ್ವ್ ಮಾಡ್ಬೋದು, ನಗರಸಭೆ 19 ಸದಸ್ಯರ ರಾಜೀನಾಮೆ ಅಂತಿದೆ, ಬರೋದಿಲ್ಲ. ಈ ಪುಟದಲ್ಲಿ ಪರೀಕ್ಷಾ ಆಧಾರಿತವಾಗಿ ಯಾವುದೇ ಸುದ್ದಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನೋಡಿ, ಈ ಒಂದು ನಂತರದ ಪುಟದಲ್ಲಿ ಒಂದು ನಮ್ಮ ಪರೀಕ್ಷಾಧಾರಿತವಾದ ಅತಿ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ಸುದ್ದಿ ಇದೆ. ಅದೇನು ಅಂತ ನಾವು ನೋಡಿದಾಗ ನೋಡಿ, ಸ್ತ್ರೀಯರ ಒತ್ತಡ ನಿವಾರಣೆಗೆ ಋತುತಾರೆ ಯೋಜನೆ ಅಂತೇಳಿ ಒಂದು ಸುದ್ದಿ ಇದೆ. ನೋಡಿ, ಈ ಒಂದು ಸುದ್ದಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಹಲವಾರು ನೇಮಕಾತಿ ಪರೀಕ್ಷೆಗಳಲ್ಲಾಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲ ಎಕ್ಸಾಮ್ಸಲ್ಲಾಗಿರ್ಬೋದು ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ. ಯಾಕೆ ಅಂತೇಳಿ ನಾವು ನೋಡಿದಾಗ, ಇದು ಕೇಂದ್ರ ಸರ್ಕಾರದ ಪರೀಕ್ಷೆಗಳಲ್ಲಿಯೂ ಸಹ ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ನಾವು ನೋಡಿದಾಗ, ಈ ಒಂದು ನೀತಿಯನ್ನು ಜಾರಿಗೆ ತಂದಿರತಕ್ಕಂತಹ ಪ್ರಥಮ ರಾಜ್ಯ ನಮ್ಮ ಕರ್ನಾಟಕ ಆಗುತ್ತೆ. ಸೊ ಹಾಗಾಗಿ ನಮ್ಮ ಭಾರತಕ್ಕೆ ಪ್ರಥಮ ರಾಜ್ಯ ಕರ್ನಾಟಕ ಆಗೋದ್ರಿಂದ ಪರೀಕ್ಷಾಧಾರಿತವಾಗಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಇಲ್ಲಿ ಸುದ್ದಿಯನ್ನು ನೋಡೋದಾದರೆ ಋತುತಾರೆ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನಾವು ನೋಡೋದಾದರೆ, ಋತುಬಂಧದ ವೇಳೆ ಕಾಣಿಸಿಕೊಳ್ಳುವ ದೈಹಿಕ ಸಮಸ್ಯೆಗಳು ಹಾಗೂ ಮಾನಸಿಕ ಒತ್ತಡಗಳ ನಿರ್ವಹಣೆಗೆ ಆರೋಗ್ಯ ಇಲಾಖೆಯು ಋತುತಾರೆ ಯೋಜನೆ ರೂಪಿಸಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಆರೋಗ್ಯ ಇಲಾಖೆ ಈ ಒಂದು ಋತುತಾರೆ ಯೋಜನೆಯನ್ನು ಜಾರಿಗೆ ತಂದಿದೆ. ಕಾರಣ ಯಾಕೆ ಅಂತೇಳಿ ನಾವು ನೋಡಿದಾಗ, ಮಾಸಿಕವಾಗಿ ಋತುಬಂಧದ ವೇಳೆ ಕಾಣಿಸ್ಕೊಳ್ತಕ್ಕಂತಹ ಮಹಿಳೆಯರಿಗೆ ದೈಹಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಮಾನಸಿಕ ಒತ್ತಡಗಳ ನಿರ್ವಹಣೆಗೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ಅವರು ಅಂಬಾಸಿಡರ್ ಆಗಿರ್ತಾರೆ. ಸೊ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡೋದಾದರೆ, ಮುಂದಿನ 6 ತಿಂಗಳ ಅವಧಿಯಲ್ಲಿ ಆಶಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಸಮೀಕ್ಷೆಯನ್ನು ನಡೆಸಲಿದ್ದಾರೆ. ಋತುಬಂಧದ ಪೂರ್ವ ಹಾಗೂ ನಂತರ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ತಿಳಿಸಲಿದ್ದಾರೆ. ಜೀವನ ಶೈಲಿಯಲ್ಲಿ ಬದಲಾವಣೆ, ಊಟೋಪಚಾರ, ನಿದ್ದೆಯ ಅವಧಿ, ಮಾನಸಿಕ ಸಮಸ್ಯೆ ನಿರ್ವಹಣೆ ಸೇರಿ ಹಲವು ಸಂಗತಿಗಳ ಬಗ್ಗೆ ಯೋಜನೆಯಡಿ ಅರಿವನ್ನು ಮೂಡಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಸಂಬಂಧ ಒಂದು ನೋಟ್ಸನ್ನು ನಾವು ನೋಡ್ಕೊಬರೋದಾದರೆ, ನೋಡಿ, ಋತುತಾರೆ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಅಂಶಗಳನ್ನು ನಾವು ನೋಡೋದಾದರೆ, ಮಹಿಳೆಯರ ಋತುಬಂಧ ಸಮಯದಲ್ಲಿ ಉಂಟಾಗುವಂತಹ ದೈಹಿಕ ಹಾಗೂ ಮಾನಸಿಕ ಒತ್ತಡ ಸಮಸ್ಯೆಗಳ ನಿವಾರಣೆಗೆ ಈ ಒಂದು ಋತುತಾರೆ ಯೋಜನೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ರೂಪಿಸಿದೆ.
ಸೊ ಯೋಜನೆ ಬಂದ್ಬಿಟ್ಟು ಋತುತಾರೆ ರಾಜ್ಯ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡ್ತಾ ಇರತಕ್ಕಂಥದ್ದು. ಉದ್ದೇಶ ಏನು ಅಂತ ನಾವು ನೋಡಿದಾಗ, ಋತುಬಂಧದ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಉಂಟಾಗುವಂತಹ ದೈಹಿಕ ಅಥವಾ ಮಾನಸಿಕ ಸಮಸ್ಯೆಗಳಿಗೆ ಆರೋಗ್ಯ ಬೆಂಬಲವನ್ನು ನೀಡತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗಿರುತ್ತೆ. ಗುರಿ ಏನಾಗಿರುತ್ತೆ ಈ ಒಂದು ಯೋಜನೆದು ನಾವು ನೋಡಿದಾಗ, ಋತುಬಂಧದ ಹಂತದಲ್ಲಿರುವ ಮಹಿಳೆಯರ ಈ ಒಂದು ಯೋಜನೆಯ ಪ್ರಮುಖ ಗುರಿಯಾಗಿರುತ್ತೆ. ಸುದ್ದಿಯಲ್ಲಿ ಉಲ್ಲೇಖಿಸಿರುವಂತೆ, ಅಂದರೆ ನಮ್ಮ ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಲ್ಲೇಖಿಸಿರುವಂತೆ ಏನು ವಿಚಾರ ಇದೆ ಅಂತ ನಾವು ನೋಡಿದಾಗ, ರಾಜ್ಯದಲ್ಲಿ ಮಹಿಳಾ ಆರೋಗ್ಯ ನೀತಿಯನ್ನು ಜಾರಿಗೆ ತಂದಂತಹ ಮೊದಲ ರಾಜ್ಯ ನಮ್ಮ ಕರ್ನಾಟಕ ಆಗಿರುತ್ತೆ. ಇಲ್ಲಿ ಮೊದಲುಗಳು ತುಂಬ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇಡೀ ಭಾರತದಲ್ಲಿ ಮಹಿಳೆಯರಿಗೆ ಸಂಬಂಧಿಸಿದಂಥ ಒಂದು ಆರೋಗ್ಯ ನೀತಿಯನ್ನು ಜಾರಿಗೆ ತಂದಿರತಕ್ಕಂತಹ ಮೊದಲ ರಾಜ್ಯ ಯಾವುದು ಅಂತ ಕೇಳಿದಾಗ ಅದು ನಮ್ಮ ಕರ್ನಾಟಕ ಆಗುತ್ತೆ. ಋತುಬಂಧದ ಬಗ್ಗೆ ಇರುವ ಅರಿವಿನ ಕೊರತೆ, ಸಾಮಾಜಿಕ ಸಂಕೋಚ ಹಾಗೂ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವುದು ಈ ಒಂದು ಯೋಜನೆಯ ಪ್ರಮುಖ ಆಶಯ ಆಗಿರುತ್ತೆ. ಸೊ ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತ ನಾವು ನೋಡಿದಾಗ, ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಋತುತಾರೆ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಬಹುದು. ಇದಕ್ಕೆ ಸಂಬಂಧಪಟ್ಟಂಥ ಉತ್ತರ ಮಹಿಳೆಯರ ಋತುಬಂಧ ಸಂಬಂಧಿತ ಆರೋಗ್ಯ ಸಮಸ್ಯೆಗಳ ನಿರ್ವಹಣೆ ಅಂತೇಳಿ ಇದು ಸರಿಯಾದ ಉತ್ತರ ಆಗಿರುತ್ತೆ. ಹಾಗೂ ಇದನ್ನು ಯಾವ ರಾಜ್ಯ ಜಾರಿಗೆ ತಂದಿದೆ ಅಂತೇಳಿ ಕೇಳಿದಾಗ ಕರ್ನಾಟಕ ರಾಜ್ಯ ಸರ್ಕಾರ ಸರಿಯಾದ ಉತ್ತರ ಆಗಿರುತ್ತೆ. ಇದಿಷ್ಟು ಋತುತಾರೆ ಯೋಜನೆಗೆ ಸಂಬಂಧಿಸಿದಂತಹ ಪರೀಕ್ಷಾಧಾರಿತ ಮಾಹಿತಿಯಾಗಿರುತ್ತೆ. ನಂತರದ ಸುದ್ದಿಯನ್ನು ನೋಡೋದಾದ್ರೆ, ಈ ಸುದ್ದಿ ಪರೀಕ್ಷೆಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ, ಇದು ಇಲ್ಲ. ನಂತರ ನೋಡಿ, ಕಾವೇರಿ ಅಂತೇಳಿ ಒಂದು ಅಂಕಣವನ್ನು ಕೊಟ್ಟಿದ್ದಾರೆ. ಕಾವೇರಿ ಲೆಕ್ಕ ತಪ್ಪಿರುವುದೆಲ್ಲಿ ಅಂತ ಹೇಳಿ. ಸೊ ಅದರ ಪಕ್ಕದಲ್ಲಿ ಇನ್ನೊಂದು ಸಂಪಾದಕೀಯದ ಸುದ್ದಿ ಇದೆ. ಸಂಪುಟ ವಿಸ್ತರಣೆ ತರಲಿ ಪ್ರೇರಣೆ ಚುರುಕಾಗಲಿ ಇನ್ನಾದರೂ ಆಡಳಿತ ಅಂಥೇಳಿ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯ ಆಧಾರಿತವಾದ ಸುದ್ದಿಯಾಗಿರುತ್ತೆ ಹಾಗೂ ಪರೀಕ್ಷೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಇದು ಹೊಂದಿರೋದಿಲ್ಲ. ಹಾಗೂ ಇಲ್ಲಿ ಅಭಿಮತದ ಪುಟದಲ್ಲಿ ನಾವು ಕಾವೇರಿಗೆ ಸಂಬಂಧಿಸಿದಂತೆ, ಅಂದರೆ ಕಾವೇರಿ ನದಿ ನೀರಿಗೆ ಸಂಬಂಧಿಸಿದಂತೆ ಈ ಒಂದು ಅಂಕಣವನ್ನು ಪರೀಕ್ಷಾಧಾರಿತವಾಗಿ ಓದೋದಾದರೆ, ಒಟ್ಟಾರೆಯಾಗಿ ನಮ್ಮ ಕಾವೇರಿ ನದಿ ನೀರಿನ ಹಿನ್ನೆಲೆ, ಅಂದರೆ ಐತಿಹಾಸಿಕ ಹಿನ್ನೆಲೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಹಾಗೂ ಪ್ರಸ್ತುತ ಇದರ ಸಿಚುವೇಶನ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಚಾರವನ್ನು, ವಿಶ್ಲೇಷಣೆಯನ್ನು ದಿನೇಶ್ ಅಮೀನ್ ಮಟ್ಟು ಅವರು ಮಾಡಿದ್ದಾರೆ. ಸೊ ಇದನ್ನು ನಾವು ನೋಡೋದಾದರೆ, ನೋಡಿ, 1799ರಲ್ಲಿ ಆಗಿನ ಮೈಸೂರು ಕೆರೆಗಳ ದುರಸ್ತಿಯನ್ನು ವಿರೋಧಿಸಿ ತಂಜಾವೂರು ಜಿಲ್ಲೆಯ ರೈತರು ನಡೆಸಿದ ಪ್ರತಿಭಟನೆಯ ದಿನದಿಂದ ಪ್ರಾರಂಭವಾಗಿರುವ ನೀರಿನ ಜಗಳ ಇನ್ನೂ ನಿಂತಿಲ್ಲ. ಸೊ ಇದು ಬೇಸಿಕಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 1799ರಲ್ಲಿ. ಆಗ ತಾನೇ ನಮ್ಮ ಟಿಪ್ಪು ಸುಲ್ತಾನ್ ಮರಣ ಹೊಂದಿರ್ತಾನೆ 1799ರಲ್ಲಿ. ಈ ಒಂದು ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂತಹ ಕೆರೆಗಳನ್ನು ದುರಸ್ತಿ ಮಾಡ್ತಕ್ಕಂತಹ ಕೆಲಸವನ್ನು ಪ್ರಾರಂಭ ಮಾಡಿರ್ತಾರೆ. ಇದನ್ನು ವಿರೋಧಿಸಿ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ರೈತರು ಪ್ರತಿಭಟನೆಯನ್ನು ಮಾಡ್ತಾರೆ. ಸೊ ಇದು ಐತಿಹಾಸಿಕ ಹಿನ್ನೆಲೆ. ಇಲ್ಲಿಂದ ಪ್ರಾರಂಭ ಆಗಿರತಕ್ಕಂತಹ ಒಂದು ಕಾವೇರಿ ನದಿ ನೀರಿನ ವಿವಾದ ಈಗಲೂ ಸಹ ಪ್ರಸ್ತುತವಾಗಿದೆ. ಹಾಗೂ ಈ ಒಂದು ಪ್ರಜಾವಾಣಿಯ ಈ ಕಾವೇರಿ ನದಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತಹ ಅಂಕಣದಲ್ಲಿರುವ ಸುದ್ದಿಯನ್ನು ನಾನು ನೋಟ್ಸ್ನ ರೂಪದಲ್ಲಿ PDF ನಲ್ಲಿ ಈಗಾಗಲೇ ಹಾಕಿದ್ದೇನೆ. ಯಾರಿಗೆಲ್ಲ ಸಮಯದ ಅಭಾವ ಇದೆ ಅವರು ಆ ಒಂದು PDF ನೋಟ್ಸನ್ನು ಬಳಸ್ಕೋಬೋದಾಗಿರುತ್ತೆ. ಸೊ ನೋಡಿ, ಈ ಒಂದು ಅಂಕಣದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಬಗ್ಗೆ ಉಲ್ಲೇಖ ಇದೆ. ಅದೇ ರೀತಿಯಾಗಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಬಗ್ಗೆ ಸಹ ಉಲ್ಲೇಖ ಇದೆ. ಅದೇ ರೀತಿಯಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ಉಲ್ಲೇಖ ಇದೆ. ಹಾಗೂ ಸುಪ್ರೀಂ ಕೋರ್ಟು ಯಾವ ಆದೇಶವನ್ನು ಯಾವಾಗ ಕೊಟ್ಟಿದೆ, ಮತ್ತು ಈ ಒಂದು ಮಂಡಳಿಗಳ ಕೆಲಸ ಅಥವಾ ಏನು ಕಾರ್ಯನಿರ್ವಹಿಸುತ್ತೆ, ಎಲ್ಲವುಗಳ ಬಗ್ಗೆ ವಿಸ್ತೃತವಾಗಿ ಈ ಅಂಕಣದ ಆಧಾರಿತವಾಗಿ ನಾವು ನೋಟ್ಸನ್ನು ಮಾಡ್ಕೊಂಡಿದ್ದೇವೆ. ನೋಡೋಣ ಬನ್ನಿ. ನೋಡಿ, ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತೆ ಒಂದು ವಿವಾದ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸದಾಕಾಲ ಇದು ಚಾಲ್ತಿಯಲ್ಲಿರುತ್ತೆ. ನೋಡಿ, ಮೊದಲಿಗೆ ಕಾವೇರಿ ನದಿಗೆ ಸಂಬಂಧಪಟ್ಟಂತಹ ಒಂದು ಬೇಸಿಕ್ ಇನ್ಫಾರ್ಮೇಷನನ್ನು ನಾವು ನೋಡೋದಾದರೆ, ಕಾವೇರಿ ನದಿಯು ನಮ್ಮ ಪಶ್ಚಿಮ ಘಟ್ಟಗಳಲ್ಲಿನ ತಲಕಾವೇರಿಯಲ್ಲಿ ಉಗಮ ಆಗುತ್ತೆ. ಇಲ್ಲಿಂದ ಪ್ರಾರಂಭವಾದಂತಹ ಈ ನದಿ ತಮಿಳುನಾಡಿನ ಪಂಪುಹಾರ್ ಅನ್ನುವ ಸ್ಥಳದಲ್ಲಿ ನಮ್ಮ ಬಂಗಾಳ ಕೊಲ್ಲಿಗೆ ಹೋಗಿ ಸೇರಿಕೊಳ್ಳುತ್ತೆ. ಇಲ್ಲಿ ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳು, ಎರಡೂ ರಾಜ್ಯಗಳು ಸೇರಿದಂತೆ ಸರಿಸುಮಾರು 800 ಕಿಲೋಮೀಟರ್ಗಳು ಹರಿದು ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಇದರಲ್ಲಿ ಪ್ರಮುಖವಾಗಿ 320 ಕಿಲೋಮೀಟರ್ ನಮ್ಮ ಕರ್ನಾಟಕದಲ್ಲಿ ಹರಿದರೆ, ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯದ ಬಾರ್ಡರ್ನಲ್ಲಿ, ಅಂದರೆ ಗಡಿ ಭಾಗದಲ್ಲಿ ಒಂದು 64 ಕಿಲೋಮೀಟರ್ಗಳಷ್ಟು ಹರಿಯುತ್ತೆ. ಆನಂತರ ತಮಿಳುನಾಡು ರಾಜ್ಯದಲ್ಲಿ ಅತಿ ಹೆಚ್ಚಿನ ಹರಿವನ್ನು ಇದು ಹೊಂದಿರುತ್ತೆ. ಅಂದರೆ ಸರಿಸುಮಾರು 416 ಕಿಲೋಮೀಟರ್ಗಳಷ್ಟು ದೂರ ನಮ್ಮ ಕಾವೇರಿ ನದಿ ತಮಿಳುನಾಡು ರಾಜ್ಯದಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಸೊ ಇಲ್ಲಿ ಈ ಒಂದು ಕಾವೇರಿ ನದಿ ನೀರಿನ ಹಿನ್ನೆಲೆಯನ್ನು ನಾವು ನೋಡಿದಾಗ, ಕಾವೇರಿ ನೀರು ಹಂಚಿಕೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಇರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗೂ ಆ ಒಂದು ಅಂಕಣದ ಆಧಾರದ ಮೇಲೆ ನಾನು ಇಲ್ಲಿ ನೋಟ್ಸನ್ನು ತಯಾರು ಮಾಡೋದ್ರಿಂದ ನೋಡಿ, 1799ರ ಮೈಸೂರು ಯುದ್ಧಗಳ ನಂತರದಿಂದಲೇ, ಅಂದರೆ ಟಿಪ್ಪು ಸುಲ್ತಾನ್ ಆಗತಾನೆ ಮರಣ ಹೊಂದಿರ್ತಾನೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗತಾನೆ ಕೊನೆಗೊಂಡು ಟಿಪ್ಪು ಸುಲ್ತಾನ್ ಮರಣ ಹೊಂದಿರ್ತಾನೆ. ಸೊ ಆ ಒಂದು ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಕೆರೆಗಳ ದುರಸ್ತಿಯನ್ನು ವಿರೋಧಿಸಿ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ರೈತರು ನಡೆಸಿದಂತಹ ಪ್ರತಿಭಟನೆಯ ದಿನದಿಂದ ಈ ಒಂದು ನದಿ ನೀರಿನ ವಿವಾದ ಪ್ರಾರಂಭ ಆಗುತ್ತೆ. ಇಲ್ಲಿ ಈ ಅಂಶಗಳು ಏನಿದ್ದಾವೆ ಇವೆಲ್ಲ ಮುಖ್ಯ ಪರೀಕ್ಷೆಗೆ ಅಥವಾ ಯಾರೆಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ KS ಮುಖ್ಯ ಪರೀಕ್ಷೆ ಆಗಿರ್ಬೋದು ಅಥವಾ UPSC ಮುಖ್ಯ ಪರೀಕ್ಷೆಗಳಾಗಿರ್ಬೋದು, ಆ ಮುಖ್ಯ ಪರೀಕ್ಷೆಗೆ ಯಾರೆಲ್ಲ ಅಪಿಯರ್ ಆಗ್ತಾ ಇದ್ದೀರಾ ಅಥವಾ ಯಾರೆಲ್ಲ ಪ್ರಬಂಧಗಳನ್ನು ಬರೀತೀರಾ ಅವರಿಗೆ ಇದು ಉಪಯುಕ್ತ ಆಗುತ್ತೆ. ಸೊ ನೋಡಿ, ನಂತರ ಈ ಒಂದು ವಿವಾದವನ್ನು ಬಗೆಹರಿಸತಕ್ಕಂತಹ ಉದ್ದೇಶದಿಂದ 1990ರಲ್ಲಿ ಏನು ಮಾಡ್ತಾರೆ,
ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲನ್ನು ರಚನೆ ಮಾಡ್ತಾರೆ. ಯಾರು ರಚನೆ ಮಾಡ್ತಾರೆ ಅಂತ ನಾವು ನೋಡಿದಾಗ ನಮ್ಮ ಭಾರತದ ಸಂಸತ್ತು ರಚನೆ ಮಾಡುತ್ತೆ. 1990ರಲ್ಲಿ ಕಾವೇರಿ ನ್ಯಾಯಮಂಡಳಿಯನ್ನು ರಚಿಸಲಾಗುತ್ತೆ. ನಮ್ಮ ಭಾರತದ ಸಂಸತ್ತು ಭಾರತ ಸಂವಿಧಾನದ 262ನೇ ವಿಧಿಯ ಅನ್ವಯ ಇರುವಂತಹ ಅಧಿಕಾರವನ್ನು ಚಲಾಯಿಸಿ ಈ ಒಂದು ನದಿ ನೀರಿನ ವಿವಾದವನ್ನು ಬಗೆಹರಿಸೋದಕ್ಕೆ ಕಾವೇರಿ ನ್ಯಾಯಮಂಡಳಿಯನ್ನು ರಚನೆ ಮಾಡುತ್ತೆ. ಈ ನ್ಯಾಯಮಂಡಳಿ ಏನು ಮಾಡುತ್ತೆ, ಸರಿಸುಮಾರು 17 ವರ್ಷಗಳ ಕಾಲ ತನ್ನ ವಿಚಾರಣೆಯನ್ನು ಮಾಡಿ 2007ರಲ್ಲಿ ತೀರ್ಪನ್ನು ಕೊಡುತ್ತೆ. ಆದರೆ ಈ ತೀರ್ಪಿನ ವಿರುದ್ಧವಾಗಿ ಮತ್ತೆ ಅಪೀಲು ಹೋಗಲಾಗುತ್ತೆ ಸುಪ್ರೀಂ ಕೋರ್ಟ್ಗೆ. ನಂತರ 2007ರಿಂದ 2018ರವರೆಗೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ನಡೆಸಿ 2018ರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು, ಅಂದರೆ ಈ ಒಂದು ಕಾವೇರಿ ನ್ಯಾಯಮಂಡಳಿ ಕೊಟ್ಟಿರುವಂತಹ ತೀರ್ಪನ್ನು ಪರಿಷ್ಕರಿಸಿ ಪುನಃ ತೀರ್ಪನ್ನು ಕೊಡಲಾಗುತ್ತೆ. ಆ ಒಂದು ಪರಿಷ್ಕರಣೆ ಮಾಡಲಾದ ತೀರ್ಪಿನಲ್ಲಿ ನಮ್ಮ ಕರ್ನಾಟಕಕ್ಕೆ ಹೆಚ್ಚುವರಿಯಾಗಿ 14.75 TMC ನೀರನ್ನು ಕೊಡಲಾಗುತ್ತೆ. ಇದರಲ್ಲಿ ನಮ್ಮ ಬೆಂಗಳೂರಿನ ಕುಡಿಯೋ ನೀರಿಗಾಗಿ ಸಹ 4.75 TMC ಮೀಸಲು ಇಡಲಾಗುತ್ತೆ. ಇಲ್ಲಿ ಸುಪ್ರೀಂ ಕೋರ್ಟ್ ಒಟ್ಟಾರೆಯಾಗಿ ಒಂದು ಆದೇಶವನ್ನು ಪರಿಷ್ಕರಿಸಿ ಯಾವ ರೀತಿ ಆದೇಶವನ್ನು ಕೊಡುತ್ತೆ ಅಂತ ನಾವು ನೋಡೋದಾದರೆ ನೋಡಿ, 2018ರಲ್ಲಿ ಕೋರ್ಟು 404.25 TMCಯನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಆದೇಶವನ್ನು ಕೊಡುತ್ತೆ. ಸೊ ಇದರಲ್ಲಿ ನೋಡಿ 177.25 TMC ಏನಿದೆ ಇದು ತಮಿಳುನಾಡಿಗೆ ವಾರ್ಷಿಕವಾಗಿ ಹರಿಸಬೇಕಾಗಿರ್ತಕ್ಕಂಥ ಪ್ರಮಾಣ ಇರುತ್ತೆ. ಅಂದರೆ ನೋಡಿ ಇಲ್ಲಿ ಹಾಕಿದ್ದೇನೆ, ತಮಿಳುನಾಡಿಗೆ ನೀರು ಬಿಡುಗಡೆ ಅಂತೇಳಿ ಜಲವರ್ಷ ಆರಂಭ ಆಗ್ತಕ್ಕಂಥದ್ದು ಜೂನ್ನಿಂದ ಮುಂದಿನ ವರ್ಷದ ಮೇ ತಿಂಗಳವರೆಗೆ ಇರುತ್ತೆ. ಇದರಲ್ಲಿ ತಮಿಳುನಾಡಿಗೆ 177.25 TMC ನೀರನ್ನು ಹರಿಸಬೇಕಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳುತ್ತೆ ಸ್ಪಷ್ಟವಾಗಿ 404.25 TMCಯನ್ನು ತಮಿಳುನಾಡಿಗೆ ಬಿಟ್ಕೊಡ್ಬೇಕು ಅಂತೇಳಿ. ಆದರೆ ಈ 177.25 TMC ನೀರು ಯಾವುದು ಅಂತ ನಾವು ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಿಳಿಗುಂಡ್ಲು ಅಂತೇಳಿ ಒಂದು ಸ್ಥಳ ಇದೆ, ಆ ಸ್ಥಳದಲ್ಲಿ ಖಚಿತಪಡಿಸಬೇಕಾದಂತಹ ಪ್ರಮಾಣ 177.25 TMC ಆಗಿರುತ್ತೆ. ಅಂದರೆ ಕಡ್ಡಾಯವಾಗಿ ಈ ಪ್ರಮಾಣದ ನೀರನ್ನು ನಾವು ಆ ಒಂದು ಬಿಳಿಗುಂಡ್ಲುವಲ್ಲಿ ಆ ತಮಿಳುನಾಡು ರಾಜ್ಯ ಸರ್ಕಾರಕ್ಕೆ ನಾವು ಖಚಿತಪಡಿಸಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ ಯಾವ ಆಧಾರದ ಮೇಲೆ ನಿರ್ಧಾರ ಮಾಡಲಾಗುತ್ತೆ ಅಂತ ನಾವು ನೋಡಿದಾಗ ಮಳೆ ಹಾಗೂ ಜಲಾಶಯಗಳ ನೀರಿನ ಲಭ್ಯತೆಯ ಆಧಾರದ ಮೇಲೆ ಈ ಒಂದು ನೀರು ಬಿಡುಗಡೆ ವಿಚಾರ ನಿರ್ಧಾರ ಆಗುತ್ತೆ. ಇಲ್ಲಿ ಹಾಗಾದರೆ ಸಮಸ್ಯೆ ಉದ್ಭವ ಆಗ್ತಿರೋದು ಎಲ್ಲಿ ಅಂತ ನೋಡಿದಾಗ ನೋಡಿ, ಸಾಮಾನ್ಯ ಮಳೆ ವರ್ಷದಲ್ಲಿ ನೀರು ಹಂಚಿಕೆಯ ಪ್ರಮಾಣ ನಿಗದಿ ಆಗಿದ್ದರೂ ಸಹ ಮಳೆ ಕೊರತೆ ಸಂಕಷ್ಟದ ವರ್ಷದಲ್ಲಿ ಲಭ್ಯವಿರುವ ನೀರನ್ನು ಯಾವ ಪ್ರಮಾಣದಲ್ಲಿ ಹಂಚಿಕೊಳ್ಳಬೇಕು ಎಂಬುದಕ್ಕೆ ಸ್ಪಷ್ಟವಾದ ಸಂಕಷ್ಟ ಹಂಚಿಕೆ ಸೂತ್ರದ ಕೊರತೆ ಇರೋದನ್ನು ನಮ್ಮ ಒಂದು ಅಂಕಣ ಹೇಳ್ತಾ ಇತ್ತು. ಅದನ್ನೇ ಕೂಡ ನಾವು ಇಲ್ಲಿ ಹಾಕಿದ್ದೀವಿ. ಅಂದರೆ ಕಷ್ಟದ ಸಂದರ್ಭದಲ್ಲಿ ಯಾವ ರೀತಿ ಹಂಚಿಕೆ ಸೂತ್ರ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿಲ್ಲ. ನಂತರ ಇಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತ ಹೇಳಿದ್ರೆ ರಾಜಕೀಯವಾಗಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇದೆ. ನೋಡಿ, ಮುಖ್ಯ ಪರೀಕ್ಷೆಯಲ್ಲಿ ತಾವು ಇದನ್ನು ಸಹ ಬರೀಬಹುದಾಗಿರುತ್ತೆ. ಕಾವೇರಿ ವಿವಾದವು ಕೇವಲ ನೀರಿನ ಅಥವಾ ಕಾನೂನಿನ ಸಮಸ್ಯೆ ಆಗಿರೋದಿಲ್ಲ, ಬದಲಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ರಾಜಕೀಯ ಒತ್ತಡಗಳಿಗೂ ಒಳಗಾಗುತ್ತೆ ಅಂತ ನಮ್ಮ ಅಂಕಣ ಹೇಳ್ತಾ ಇದೆ. ಆದರೆ ಇದು ವಸ್ತುಸ್ಥಿತಿಯನ್ನು ನೋಡಿದಾಗ ಇದು ನಿಜ ಕೂಡ ಆಗಿರುತ್ತೆ. ನ್ಯಾಯಾಲಯದ ಆದೇಶದ ಜೊತೆಗೆ ರೈತರ ಹಿತಾಸಕ್ತಿ, ಅದೇ ರೀತಿಯಾಗಿ ಕುಡಿಯುವ ನೀರಿನ ಅಗತ್ಯ, ರಾಜ್ಯಗಳ ರಾಜಕೀಯ ನಿಲುವುಗಳು ವಿವಾದವನ್ನು ಸಂಕೀರ್ಣಗೊಳಿಸ್ತವೆ. ನೋಡಿ, ಇಂತಹ ಸಾಲುಗಳನ್ನು ನೀವು ಮುಖ್ಯ ಪರೀಕ್ಷೆಯಲ್ಲಿ ನಿಮ್ಮ ಉತ್ತರ ಬರವಣಿಗೆಯಲ್ಲಿ ಬಳಸ್ಕೋಬೋದಾಗಿರುತ್ತೆ. ಸೊ ಇದಕ್ಕೆ ಇರತಕ್ಕಂಥ ಅಂದರೆ ಅಂತಾರಾಜ್ಯ ನದಿ ನೀರಿನ ವಿವಾದಗಳಿಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನದಲ್ಲಿ ಇರುವಂತಹ ಉಪಬಂಧಗಳನ್ನು ನಾವು ನೋಡಿದಾಗ ನೋಡಿ, ಭಾರತದ ಸಂವಿಧಾನದ 262ನೇ ವಿಧಿ ಹೇಳುತ್ತೆ, ಅಂತಾರಾಜ್ಯ ನದಿ ನೀರು ವಿವಾದಗಳಿಗೆ ವಿವಾದಗಳಿಗೆ ಸಂಬಂಧಪಟ್ಟಂತಹ ತೀರ್ಪಿಗೆ ಸಂಸತ್ತಿಗೆ ಇರುವಂತಹ ಅಧಿಕಾರದ ಬಗ್ಗೆ ಹೇಳುತ್ತೆ. ಈ ಒಂದು ಅಧಿಕಾರವನ್ನು ಚಲಾಯಿಸಿ ಭಾರತದ ಸಂಸತ್ತು ಏನು ಮಾಡುತ್ತೆ, ಕಾವೇರಿ ಜಲವಿವಾದ ನ್ಯಾಯಾಧಿಕರಣವನ್ನು 1990ರಲ್ಲಿ ರಚನೆ ಮಾಡುತ್ತೆ. ಸೊ ಇದು 2007ರಲ್ಲಿ ತೀರ್ಪನ್ನು ಕೊಡುತ್ತೆ. ಆದರೆ 2018ರಲ್ಲಿ ಸುಪ್ರೀಂ ಕೋರ್ಟು ಅಂತಿಮವಾಗಿ ಈ ಒಂದು ಕಾವೇರಿ ಜಲವಿವಾದ ನ್ಯಾಯಾಧಿಕರಣದ ಆದೇಶವನ್ನು ಪರಿಷ್ಕರಣೆ ಮಾಡಿ ನಂತರ ಒಂದು ಪರಿಷ್ಕರಣಾ ಆದೇಶವನ್ನು ಕೊಡುತ್ತೆ. ಸೊ ಇಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ಒಂದು ಉಲ್ಲೇಖ ಇದೆ. ಈ ಒಂದು ಸುಪ್ರೀಂ ಕೋರ್ಟ್ 2018ರಲ್ಲಿ ಆದೇಶ ಕೊಡುತ್ತಲ್ವ, ಆ ಒಂದು ಆದೇಶ ಕೊಟ್ಟಾಗ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಇದರ ಅನ್ವಯ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅದೇ ರೀತಿಯಾಗಿ ಕಾವೇರಿ ವಾಟರ್ ರೆಗ್ಯುಲೇಟಿಂಗ್ ಕಮಿಟಿಯನ್ನು ಅಸ್ತಿತ್ವಕ್ಕೆ ತರಬೇಕು ಅಂತ ಹೇಳುತ್ತೆ. ಸೊ ಇದರ ಪ್ರಕಾರ ಕಾವೇರಿ ವಾಟರ್ ರೆಗ್ಯುಲೇಟಿಂಗ್ ಕಮಿಟಿಯು ಆ ಒಂದು ಜಲಾಶಯಗಳಲ್ಲಿ ಇರ್ತಕ್ಕಂಥ ನೀರಿನ ಪ್ರಮಾಣ ಆಗಿರ್ಬೋದು ಹಾಗೂ ಮಳೆಯ ಪ್ರಮಾಣ ಇವೆಲ್ಲವನ್ನೂ ತಾಂತ್ರಿಕವಾಗಿ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡುತ್ತೆ. ಯಾರಿಗೆ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಒಂದು ವರದಿಯನ್ನು ಕೊಡುತ್ತೆ. ಈ ವರದಿಯ ಆಧಾರದ ಮೇಲೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನು ಮಾಡುತ್ತೆ, ಆದೇಶವನ್ನು ಕೊಡುತ್ತೆ. ತಮಿಳುನಾಡಿಗೆ ಇಂತಿಷ್ಟು ಪ್ರಮಾಣದಲ್ಲಿ ನೀರನ್ನು ಹರಿಸಬೇಕು ಅಂತೇಳಿ ಒಂದು ಆದೇಶವನ್ನು ಕೊಡುತ್ತೆ. ಸೊ ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತು, ಒಂದು 15 ದಿವಸಗಳ ಹಿಂದೆ. ಪ್ರತಿನಿತ್ಯವೂ ಸಹ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡು ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಹರಿಸಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡುತ್ತೆ. ಆ ಆದೇಶವನ್ನು ಮಾಡಿದ್ದು ಯಾರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲ, ಬದಲಾಗಿ ನಮ್ಮ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅಲ್ಲ, ಆದರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆದೇಶವನ್ನು ಮಾಡುತ್ತೆ. ಇದು ಯಾವ ಆಧಾರದ ಮೇಲೆ ಆದೇಶ ಮಾಡುತ್ತೆ ಅಂತ ನಾವು ನೋಡಿದಾಗ ಈ ಒಂದು ಕಾವೇರಿ ವಾಟರ್ ರೆಗ್ಯುಲೇಟಿಂಗ್ ಕಮಿಟಿ ಏನಿರುತ್ತೆ, ನಿಯಂತ್ರಣಾ ಸಮಿತಿ, ಈ ಒಂದು ನಿಯಂತ್ರಣಾ ಸಮಿತಿಯ ಶಿಫಾರಸ್ಸಿನ ಮೇಲೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಈ ಒಂದು ಆದೇಶವನ್ನು ಕೊಟ್ಟಿತ್ತು. ನಂತರ 2018ರಲ್ಲಿ ಸುಪ್ರೀಂ ಕೋರ್ಟು ಮಾರ್ಪಾಡು, ಅಂದರೆ 2007ರಲ್ಲಿ ಕಾವೇರಿ ನ್ಯಾಯಮಂಡಳಿ ನೀಡಿದಂತಹ ಅಂತಿಮ ತೀರ್ಪನ್ನು ಮಾರ್ಪಾಡು ಮಾಡಿ ಒಂದು ಆದೇಶವನ್ನು ಮಾಡುತ್ತೆ.
ಅದನ್ನು ಈಗಾಗಲೇ ಹೇಳಿದ್ದೀನಿ. 404.25 TMCಯನ್ನು ತಮಿಳುನಾಡಿಗೆ ಕೊಡಬೇಕು. ಸೊ ಅದರಲ್ಲಿ 177.25 TMCಯನ್ನು ಕಡ್ಡಾಯವಾಗಿ ನಾವೇನು ಮಾಡಬೇಕು, ಬಿಳಿಗುಂಡ್ಲು ಹತ್ರ ಕನ್ಫರ್ಮ್ ಮಾಡಲೇಬೇಕು, ಮೀನ್ಸ್ ಅಷ್ಟು ಹರಿವು ಹೊಂದಲೇಬೇಕು ಅಂತ ಹೇಳುತ್ತೆ. ನಂತರ ನಮ್ಮ ಕರ್ನಾಟಕಕ್ಕೆ 284.75 TMC, 30 TMC ಬಂದುಬಿಟ್ಟು ಕೇರಳಕ್ಕೆ, 7 TMC ಪುದುಚೇರಿಗೆ, ಅದೇ ರೀತಿಯಾಗಿ 14 TMC ಸಮುದ್ರಕ್ಕೆ ಸೇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆ್ಯಂಡ್ ಇಲ್ಲಿ ಕಾವೇರಿ ನದಿಗೆ ಸಂಬಂಧಿಸಿದಂತೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ನಾವು ನೋಡಿದಾಗ, ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿನ ತಲಕಾವೇರಿಯಲ್ಲಿ ಇದು ಉಗಮ ಆಗುತ್ತೆ. ನಮ್ಮ ಕರ್ನಾಟಕ, ತಮಿಳುನಾಡು, ಅದೇ ರೀತಿಯಾಗಿ ಕೇರಳ, ಪುದುಚೇರಿಗಳಲ್ಲಿ ಇದು ಜಲಾನಯನ ಪ್ರದೇಶವನ್ನು ಹೊಂದಿದೆ. ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹರಿಯೋದ್ರ ಮುಖಾಂತರ ಕೇರಳ ಹಾಗೂ ಪುದುಚೇರಿಯಲ್ಲೂ ಸಹ ಇದರ ಜಲಾನಯನ ಪ್ರದೇಶಗಳನ್ನು ಹೊಂದಿರುತ್ತೆ. ಇದು ಸುಮಾರು 800 ಕಿಲೋಮೀಟರ್ಗಳು ಹರಿಯುತ್ತೆ. ಇದರಲ್ಲಿ ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಹಾಗೂ ಕರ್ನಾಟಕ ಹಾಗೂ ತಮಿಳುನಾಡಿನ ಒಂದು ಗಡಿ ಪ್ರದೇಶದಲ್ಲಿ 64 ಕಿಲೋಮೀಟರ್, ಅದೇ ರೀತಿಯಾಗಿ ತಮಿಳುನಾಡು ರಾಜ್ಯದಲ್ಲಿ 416 ಕಿಲೋಮೀಟರ್, ಒಟ್ಟಾರೆಯಾಗಿ 800 ಕಿಲೋಮೀಟರ್ಗಳು ಹರಿದು ಬಂಗಾಳ ಕೊಲ್ಲಿಯನ್ನು ಪುಂಪುಹಾರ್ ಬಳಿ ಸೇರುತ್ತೆ. ಇದರ ಉಪನದಿಗಳನ್ನು ನಾವು ನೋಡಿದಾಗ ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ ಆಗಿರುತ್ತೆ. ನಂತರ ಬಲದಂಡೆಯ ಉಪನದಿಗಳನ್ನು ನೋಡೋದಾದರೆ ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣವತಿ, ಭವಾನಿ ಆಗಿರುತ್ತೆ. ಹಾಗೂ ತಮಿಳುನಾಡಿನಲ್ಲೂ ಕೆಲವು ಉಪನದಿಗಳಿದ್ದಾವೆ, ನೋಯಲ್ ಆಗಿರ್ಬೋದು, ಅಮರಾವತಿ ಆಗಿರ್ಬೋದು. ನಂತರ ಈ ಒಂದು ಕಾವೇರಿ ನದಿಯನ್ನು ಬಳಸಿಕೊಂಡು ಕೆಲವೊಂದು ಜಲಪಾತಗಳು ಹಾಗೂ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಪ್ರಮುಖ ಒಂದು ಅಣೆಕಟ್ಟುಗಳನ್ನು ನಾವು ನೋಡೋದಾದರೆ, ಮೊದಲಿಗೆ KRS ಡ್ಯಾಮನ್ನು ನಾವು ಮೈಸೂರು ಬಳಿ ಕಟ್ಟಿದ್ದೇವೆ. ಆನಂತರ ಮೆಟ್ಟೂರು ಅಣೆಕಟ್ಟನ್ನು ತಮಿಳುನಾಡು ರಾಜ್ಯದಲ್ಲಿ ಕಟ್ಟಲಾಗಿದೆ. ಸೊ ಕಾವೇರಿ ನದಿಯನ್ನು ಬಳಸಿಕೊಂಡು ಸೃಷ್ಟಿಯಾಗಿರುವಂತಹ ಜಲಪಾತಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ಶಿವನಸಮುದ್ರ ಜಲಪಾತ. ಸೊ ಈ ಒಂದು ಶಿವನಸಮುದ್ರ ಜಲಪಾತಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯನ್ನು ನಾವು ಅಳವಡಿಕೆ ಮಾಡ್ಕೋತೇವೆ. ಅದರ ಪ್ರಕಾರ ಈ ಒಂದು ಶಿವನಸಮುದ್ರದಲ್ಲಿ ಮೊದಲ ಬಾರಿಗೆ 1902ರಲ್ಲಿ ಪ್ರಪ್ರಥಮ ಬಾರಿಗೆ ಜಲವಿದ್ಯುತ್ತನ್ನು ನಾವು ಉತ್ಪಾದನೆಯನ್ನು ಮಾಡ್ತೇವೆ. ಆನಂತರ ಕಾವೇರಿ ನದಿಯನ್ನು ಬಳಸಿಕೊಂಡು ಉಂಟಾಗಿರುವಂತಹ ಮತ್ತೊಂದು ಜಲಪಾತ ಯಾವುದು ಅಂತ ಹೇಳಿದ್ರೆ ತಮಿಳುನಾಡಿನ ಹೊಗೇನಕಲ್ ಜಲಪಾತ ಆಗಿರುತ್ತೆ. ಮತ್ತು ಈ ನದಿಯನ್ನು ಬಳಸಿಕೊಂಡು 3 ರೀತಿಯ ದ್ವೀಪಗಳು ಇಲ್ಲಿ ಉದ್ಭವವಾಗಿರ್ತವೆ. ಅದೊಂದು ಶ್ರೀರಂಗಪಟ್ಟಣದ ದ್ವೀಪ ಆಗಿರುತ್ತೆ, ನಂತರ ಶಿವನ ಸಮುದ್ರ, ಆನಂತರ ಶ್ರೀರಂಗಂ ಕೂಡ ಒಂದು ದ್ವೀಪ ಆಗಿರುತ್ತೆ. ಮತ್ತು ಇತ್ತೀಚೆಗೆ ಅತಿ ಸುದ್ದಿಯಲ್ಲಿದ್ದಂತಹ ಮೇಕೆದಾಟು ಯೋಜನೆ. ಈ ಒಂದು ಮೇಕೆದಾಟು ಯೋಜನೆ ಅಂದರೆ ಏನು, ಹಾಗೂ ತಮಿಳುನಾಡು ರಾಜ್ಯ ಸರ್ಕಾರ ಇದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಅಂತ ನಾವು ನೋಡಿದಾಗ ನೋಡಿ, ಇದೊಂದು ಕರ್ನಾಟಕ ಸರ್ಕಾರ ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಕುಡಿಯುವ ನೀರಿಗಾಗಿ ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ 2 ಉದ್ದೇಶಗಳಿಗೂ ಸೇರಿಸಿ ಒಂದು ಜಲಾಶಯವನ್ನು ನಿರ್ಮಾಣ ಮಾಡೋದಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದೆ. ಇದನ್ನು ತಮಿಳುನಾಡು ರಾಜ್ಯ ಸರ್ಕಾರ ವಿರೋಧ ಮಾಡ್ತಾ ಇದೆ. ಕಾರಣ ಏನು ಅಂತ ನಾವು ನೋಡಿದಾಗ, ತಮಿಳುನಾಡಿಗೆ ಹರಿಯುವಂತಹ ನೀರಿನ ಪ್ರಮಾಣದಲ್ಲಿ ವ್ಯತ್ಯಾಸ ಉಂಟಾಗುತ್ತದೆ, ಅಂದರೆ ಕಡಿಮೆ ಆಗುತ್ತೆ ಅಂಥೇಳಿ ಈ ಒಂದು ತಮಿಳುನಾಡು ರಾಜ್ಯ ಏನು ಮಾಡ್ತಾ ಇದೆ, ಈ ಒಂದು ಮೇಕೆದಾಟು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇದಿಷ್ಟು ಕಾವೇರಿ ನದಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಿಲಿಮ್ಸ್ ಹಾಗೂ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತಹ 2 ರೀತಿಯಲ್ಲಿನ ಒಂದು ಸಂಪೂರ್ಣವಾಗಿರುವಂತಹ ನೋಟ್ಸ್ ಆಗಿರುತ್ತೆ. ನಂತರದ ಸುದ್ದಿಯನ್ನು ನೋಡೋದಾದರೆ ನೋಡಿ, ಇದು ಇಂಪಾರ್ಟೆಂಟ್ ಆಗಲ್ಲ. ನೆಕ್ಸ್ಟ್ UPI ಪಾವತಿ ಮೇಲೆ ಶುಲ್ಕ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇದು ದಿನಾಂಕ 5/8/2026 ಒಂದು ಸುದ್ದಿಯಾಗಿತ್ತು. ಆದರೆ ಇಂದಿನ ಪತ್ರಿಕೆಯಲ್ಲಿ ನಮ್ಮ ಭಾರತದ ವಿತ್ತ ಸಚಿವೆಯಾಗಿರ್ತಕ್ಕಂತಹ ನಿರ್ಮಲಾ ಸೀತಾರಾಮನ್ ಅವರು ದೃಢೀಕರಿಸಿದ್ದಾರೆ. ಪ್ರಸ್ತುತ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು UPI ಪಾವತಿ ಮೇಲೆ ನಾವು ಶುಲ್ಕವನ್ನು ವಿಧಿಸೋದಿಲ್ಲ, ಆ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಚಂಡೀಪುರ ಸೋಂಕು ಅಂತೇಳಿ ಒಂದು ಸುದ್ದಿ ಇದೆ ನೋಡಿ. ಗುಜರಾತ್ನಲ್ಲಿ ಇದರಿಂದಾಗಿ 22 ಮಕ್ಕಳು ಸತ್ತಿದ್ದಾರಂತೆ. ನೋಡಿ, ಚಂಡೀಪುರ ವೈರಸ್ಗೆ ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ಸನ್ನು ನಾವು ನೋಡೋದಾದರೆ, ಇದು ನಮ್ಮ ಭಾರತದಲ್ಲಿನ ಗುಜರಾತ್ ಹಾಗೂ ರಾಜಸ್ಥಾನ ರಾಜ್ಯಗಳಲ್ಲಿ ಕಂಡುಬಂದಿರತಕ್ಕಂತಹ ಒಂದು ವೈರಸ್ ಆಗಿರುತ್ತೆ. ಇದನ್ನು ನಿಯಂತ್ರಣ ಮಾಡೋದಕ್ಕೆ ರಾಷ್ಟ್ರೀಯ ಜಂಟಿ ಏಕಾಏಕಿ ಪ್ರತಿಕ್ರಿಯೆ ತಂಡವನ್ನು ನಿಯೋಜಿಸಿದೆ. ಸೊ ಈ ಒಂದು ತಂಡದಲ್ಲಿ NCDC ಹಾಗೂ ICMR ಮತ್ತು ಪಶುಸಂಗೋಪನಾ ಇಲಾಖೆ ಇರ್ತಾರೆ. ಅಂದರೆ ಇಲ್ಲಿ NCDCಗೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತ ರೂಪವನ್ನು ನಾವು ನೋಡೋದಾದರೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂತ ಹೇಳಿ. ಅಂದರೆ ಈ ಒಂದು ಚಂಡೀಪುರ ವೈರಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ NCDC ತಂಡ ಹಾಗೂ ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತೇಳಿ, ಅದೇ ರೀತಿಯಾಗಿ NCDC ಅಂತ ಹೇಳಿದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂತೇಳಿ ಒಂದು ನೆನಪಲ್ಲಿಟ್ಕೊಳ್ಳಿ. ಇದರ ಒಂದು ವಿಸ್ತೃತ ರೂಪವನ್ನು ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಕೇವಲ ನಿಮ್ಮ ಮಾಹಿತಿಗೋಸ್ಕರ ಮಾತ್ರ ಇಲ್ಲಿ ಈ ಒಂದು ಉಲ್ಲೇಖವನ್ನು ಮಾಡಲಾಗಿದೆ. ಸೊ ಪಶುಸಂಗೋಪನಾ ಇಲಾಖೆಯವರು ಸಹ ಈ ಒಂದು ತಂಡದಲ್ಲಿ ಇರ್ತಾರಂತೆ. ವೈರಸ್ನ ಸ್ವರೂಪ ಮತ್ತು ಇತಿಹಾಸವನ್ನು ನಾವು ನೋಡೋದಾದರೆ, ಇದು ರಾಬ್ಡೋವಿರಿಡೆ ಅನ್ನುವಂತಹ ಒಂದು ಕುಟುಂಬಕ್ಕೆ ಸೇರಿರತಕ್ಕಂತಹ ವೆಸಿಕೋಲೋ ವೈರಸ್ ಕುಲಕ್ಕೆ ಈ ಒಂದು ಯಾವುದು ಚಂಡೀಪುರ ವೈರಸ್ ಸೇರಿರುತ್ತೆ. ಇದರ ಹಿನ್ನೆಲೆಯನ್ನು ನೋಡೋದಾದರೆ 1965ರಲ್ಲಿ ಮಹಾರಾಷ್ಟ್ರದ ಚಂಡೀಪುರ ಗ್ರಾಮದಲ್ಲಿ 1965ರಲ್ಲಿ ವೆರಿ ಫಸ್ಟ್ ಚಂಡೀಪುರ ಗ್ರಾಮದಲ್ಲಿ ಈ ಒಂದು ಚಂಡೀಪುರ ವೈರಸ್ ಪತ್ತೆಯಾಗುತ್ತೆ. ಮತ್ತು ಇದು ಯಾವುದ್ರ ಮೂಲಕ ಹರಡುತ್ತೆ ಅಂತ ನಾವು ನೋಡಿದಾಗ, ಸಾಮಾನ್ಯವಾಗಿ ಮರಳು ನೊಣಗಳು ಮತ್ತು ಸೊಳ್ಳೆಗಳ ಮೂಲಕ ಈ ಒಂದು ಚಂಡೀಪುರ ವೈರಸ್ ಹರಡುತ್ತೆ. ಇದರ ರೋಗದ ಲಕ್ಷಣಗಳು ಮತ್ತು ಪರಿಣಾಮ ಏನು ಅಂತ ನಾವು ನೋಡಿದಾಗ, ಇದು ತೀವ್ರವಾಗಿರ್ತಕ್ಕಂಥ ಎನ್ಸೆಫಲೈಟಿಸ್ ಸಿಂಡ್ರೋಮ್ ಆಗಿರುತ್ತೆ, ಅದನ್ನು ಉಂಟು ಮಾಡುತ್ತೆ. ಇದರ ಲಕ್ಷಣಗಳು ಬಂದ್ಬಿಟ್ಟು ಹಠಾತ್ತಾಗಿ ಜ್ವರ ಬರ್ತಕ್ಕಂಥದ್ದು, ಬದಲಾದ ಮಾನಸಿಕ ಸ್ಥಿತಿ ಆಗಿರ್ಬೋದು, ವಾಂತಿ, ನರವೈಜ್ಞಾನಿಕ ಅಸಮತೋಲನ ಉಂಟಾಗ್ತಕ್ಕಂಥದ್ದು. ನಂತರ ಇದು ಪ್ರಮುಖವಾಗಿ ಯಾರಲ್ಲಿ ಕಂಡುಬರುತ್ತೆ ಅಂತ ನಾವು ನೋಡಿದಾಗ, ಪ್ರಮುಖವಾಗಿ 15 ವರ್ಷಕ್ಕಿಂತ ಕಡಿಮೆ ಇರುವ ವಯಸ್ಸಿನ ಮಕ್ಕಳಲ್ಲಿ ಇದು ಕಂಡುಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರ ಇದನ್ನು ಈ ಒಂದು ಚಂಡೀಪುರದ ವೈರಸ್ ಏನಿದೆ, ಈ ಚಂಡೀಪುರದ ವೈರಸ್ಸು ರಾಬ್ಡೋವಿರಿಡೆ ಅನ್ನತಕ್ಕಂಥ ಒಂದು ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಇದನ್ನು ನಾವು ಸ್ಟ್ಯಾಟಿಕ್ ಕ್ವಶನ್ಗೆ ಸ್ವಲ್ಪ ಲಿಂಕ್ ಮಾಡಿದಾಗ ನೋಡಿ, ರಾಬ್ಡೋವಿರಿಡೆ ಅನ್ನತಕ್ಕಂಥದ್ದು
ಒಂದು ವರ್ಗೀಕರಣಗೊಂಡ ಒಂದು ಕುಟುಂಬ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೇಬೀಸ್ ವೈರಸ್ಸು ಕೂಡ ಈ ಒಂದು ರ್ಯಾಬ್ಡಿವಿರಿಡೆಗೆ ಸಂಬಂಧಪಟ್ಟಂತಹ ಒಂದು ವೈರಸ್ ಆಗಿರುತ್ತೆ. ಪರೀಕ್ಷೆಗಳಲ್ಲಿ ಕೇಳಬಹುದು ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದ್ರೆ, ರ್ಯಾಬ್ಡೋವಿರಿಡೆ ಕುಟುಂಬಕ್ಕೆ ಸೇರಿದಂತಹ ವೈರಸ್ ರೇಬೀಸ್ ವೈರಸ್ ಆಗಿರುತ್ತೆ. ಹಾಗೂ ಇದೇ ಕುಟುಂಬಕ್ಕೆ ಸೇರಿರತಕ್ಕಂತಹ ಮತ್ತೊಂದು ವೈರಸ್ನ ಹೆಸರು ಯಾವುದು ಅಂತ ಹೇಳಿ 4 ರೀತಿಯ ಆಪ್ಷನ್ಗಳನ್ನು ಕೊಟ್ಟು ಕೇಳ್ತಾರೆ. ಹಾಗೂ ಈ ಒಂದು ರೋಗದ ಲಕ್ಷಣಗಳನ್ನು ಕೇಳಬಹುದು. ಉದಾಹರಣೆಗೆ ಕೋವಿಡ್ಗೆ ಸಂಬಂಧಪಟ್ಟಂತಹ ಲಕ್ಷಣಗಳನ್ನು ಹಲವಾರು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಸೊ ಇದಿಷ್ಟು ಚಂಡೀಪ್ರಸ್ ಒಂದು ವೈರಸ್ಗೆ ಸಂಬಂಧಪಟ್ಟಂಥ ಸುದ್ದಿಯಾಗಿರುತ್ತೆ. ನಂತರದ ಸುದ್ದಿಯನ್ನು ನೋಡೋದಾದ್ರೆ ನೋಡಿ, UPAಗೆ ಶುಲ್ಕ ಇದು ಪರೀಕ್ಷೆಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಜಿಂದಾಲ್ನಿಂದ 1.2 ಲಕ್ಷ ಕೋಟಿ ಹೂಡಿಕೆ ಅಂತ ಹೇಳ್ತಿದ್ದಾರೆ, ಇದು ಸಹ ಬರೋದಿಲ್ಲ. ಡ್ರೋನ್ ದಾಳಿ ಪ್ರತಿದಾಳಿ ರಷ್ಯಾ ಉಕ್ರೇನ್ನಲ್ಲಿ 10 ಸಾವು ಅಂತ ಹೇಳ್ತಿದ್ದಾರೆ. ರಷ್ಯಾ ಹಾಗೂ ಉಕ್ರೇನ್ಗೆ ಸಂಬಂಧಪಟ್ಟಂಥ ಮೀನ್ಸ್ ಆ ಎರಡೂ ರಾಷ್ಟ್ರಗಳ ಸಂಘರ್ಷದ ಬಗ್ಗೆ ಈ ಹಿಂದೆ ಒಂದು ವಿಡಿಯೋನ ಸುದೀರ್ಘವಾಗಿ ಮಾಡಲಾಗಿದೆ. ಆದರೆ ಪ್ರಸ್ತುತ ಈ ಒಂದು ಸುದ್ದಿ ಪರೀಕ್ಷಾಧಾರಿತವಾಗಿ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳೋದಿಲ್ಲ. ನಂತರದ ಪುಟದಲ್ಲೂ ಸಹ ಪರೀಕ್ಷಾಧಾರಿತವಾಗಿ ಕಂಡುಬರುವಂತಹ ಯಾವುದೇ ಸುದ್ದಿಗಳು ಕಂಡುಬರೋದಿಲ್ಲ. ನಂತರ ಕ್ರೀಡಾಪಟದಲ್ಲಿ ಈಗಾಗಲೇ ನಮ್ಮ ಕಾಮನ್ವೆಲ್ತ್ ಗೇಮ್ಸ್ ಅಂತ್ಯಗೊಂಡಿದೆ ಆಗಸ್ಟ್ 2ನೇ ತಾರೀಕು. ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ನೋಟ್ಸನ್ನು ನಾನು ಆಗಸ್ಟ್ 3ನೇ ತಾರೀಕು ಹಾಕಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸುದ್ದಿಗಳು ಇದಾಗಿರುತ್ತೆ. ಪ್ರಸ್ತುತ ಇಂದಿನ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಪಟುಗಳ ಸುದ್ದಿ ಪರೀಕ್ಷಾಧಾರಿತವಾಗಿ ಯಾವುದೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಇದಿಷ್ಟು ದಿನಾಂಕ 5/8/2026 ಪ್ರಜಾವಾಣಿ ಪತ್ರಿಕೆಯ ಸುದ್ದಿಯಾಗಿರುತ್ತೆ. ನೋಡಿ, ನಂತರ ದಿನಾಂಕ 6 ಆಗಸ್ಟ್ 2026 ಸುದ್ದಿಗಳನ್ನು ನೋಡೋದಾದರೆ ಈ ಒಂದು ದಿನಪತ್ರಿಕೆಯ ಪ್ರಮುಖ ಸುದ್ದಿಗಳನ್ನು ನಾವು ಗಮನಿಸೋದಾದರೆ ಪರೀಕ್ಷಾಧಾರಿತವಾಗಿ ಯಾವುದೇ ಸುದ್ದಿಗಳು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಈ ಒಂದು ಪ್ರಜಾವಾಣಿ ಪತ್ರಿಕೆಯನ್ನು ನಾನು PDF ರೂಪದಲ್ಲಿ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು ಅಂದರೆ, ಕೆಲವೊಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ ತಕ್ಷಣ ಎಂಡ್ ಟು ಎಂಡ್ ಅಂದರೆ ಪ್ರತಿಯೊಂದು ಪದವನ್ನು ಬಿಡದೆ ಸಹ ನೋಟ್ಸನ್ನು ಮಾಡ್ಕೊಂಡು ಹೋಗ್ತಾರೆ. ಸೊ ಅವರಿಗೆ ಒಂದು ಅವೇರ್ನೆಸ್ ಬರಲಿ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪೇಪರನ್ನು ನಾನು ಡಿಸ್ಪ್ಲೇಲಿ ತಮಗೆಲ್ಲ ತೋರಿಸೋದ್ರ ಮುಖಾಂತರ ಇದರ ಇಂಪಾರ್ಟೆನ್ಸ್ ಏನು, ಎಲ್ಲೆಲ್ಲಿ ಓದಬೇಕು ಎಲ್ಲೆಲ್ಲಿ ಓದಬಾರ್ದು ಅನ್ನೋದನ್ನು ನಿಮಗೆ ತೋರಿಸ್ಕೊಡೋದಕ್ಕೆ ಮಾತ್ರ ನಾನು ಇದನ್ನು ಹಾಕ್ತಾ ಇದ್ದೇನೆ. ನೋಡಿ, ಮುಖಪುಟದಲ್ಲಿ ದಿನಾಂಕ 6 ಆಗಸ್ಟ್ 2026 ಪ್ರಜಾವಾಣಿ ಪತ್ರಿಕೆಯ ಮುಖಪುಟದಲ್ಲಿ ಒಂದು ಸುದ್ದಿ ಇದೆ, ಲೋಪ ತೊಪ್ಪಕೊಂಡ ಮೆಟಾ ಅಂತ ಹೇಳಿ. ಈ ಒಂದು ಸುದ್ದಿ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸುದ್ದಿ ನೋಡಿ, ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಕೆಲವೊಂದು ಸಾಮಾಜಿಕ ಮಾಧ್ಯಮ ಜಾಲತಾಣಗಳನ್ನು ಒಂದು ಬದಿ ಕೊಟ್ಟು ಇನ್ನೊಂದು ಬದಿ ಅದರ ಮಾಲೀಕರ ಹೆಸರುಗಳನ್ನು ಕೊಡಲಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ ಜಾಲತಾಣಗಳ ಮಾಲೀಕತ್ವವನ್ನು ಹೊಂದಿರುವಂತಹ ಮೆಟಾ ಕಂಪನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮೆಟಾ ಕಂಪನಿಯನ್ನು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ಪನ್ನು ಕೊಟ್ಟು ಬೇರೆಯವರ ಹೆಸರುಗಳನ್ನು ಕೊಟ್ಟು ಕನ್ಫ್ಯೂಸ್ ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಇದನ್ನು ನೋಡ್ಕೊಳ್ಳಿ, ಇದು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಫೇಸ್ಬುಕ್ಗೆ, ಇನ್ಸ್ಟಾಗ್ರಾಮ್ಗೆ, ಅದೇ ರೀತಿ ವಾಟ್ಸಪ್ಗೆ ಈ 3 ಸಂಸ್ಥೆಗಳಿಗೂ ಕೂಡ ಮಾಲೀಕತ್ವವನ್ನು ಹೊಂದಿರತಕ್ಕಂಥ ಕಂಪನಿ ಯಾವುದು ಅಂತ ನಾವು ನೋಡಿದಾಗ ಅದು ಮೆಟಾ ಕಂಪನಿ ಆಗಿರುತ್ತೆ. ಸೊ ನಂತರದ ಸುದ್ದಿಯನ್ನು ಪರೀಕ್ಷಾಧಾರಿತವಾಗಿ ನೋಡೋದಾದರೆ ಈ ಪುಟದಲ್ಲಿ ಹಾಗೂ ನಂತರದ ಪುಟದಲ್ಲೂ ಯಾವುದೇ ಪರೀಕ್ಷಾಧಾರಿತವಾದ ಸುದ್ದಿಗಳು ಇರೋದಿಲ್ಲ, ತಾವು ನೋಡ್ಬೋದು. ಕೇವಲ ಪರೀಕ್ಷಾಧಾರಿತವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸುದ್ದಿಗಳನ್ನು ಮಾತ್ರ ಇಲ್ಲಿ ಚರ್ಚೆ ಮಾಡಲಾಗುತ್ತೆ. ನೋಡಿ, ಈ ಒಂದು ಪುಟದಲ್ಲಿ ಅಂದರೆ 4B ಪುಟದಲ್ಲಿ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಇದು ಪರೀಕ್ಷಾಧಾರಿತವಾಗಿ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೂ ಸಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಮೀಸಲು ಇರುತ್ತೆ ಅನ್ನೋದನ್ನು ಜಸ್ಟ್ ಒಂದು ಅವೇರ್ನೆಸ್ ಆಗಿ ಹೇಳ್ತಾ ಇದ್ದೇನೆ. ನೋಡಿ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿತವರಿಗೆ ವೈದ್ಯಕೀಯ, ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸ್ಗಳಲ್ಲಿ ಹಾಗೂ ವಿವಿಧ ಇಲಾಖೆ, ನಿಗಮ ಮಂಡಳಿಗಳ ನೇಮಕಾತಿಯಲ್ಲಿ 5% ಮೀಸಲಾತಿಯನ್ನು ಕಲ್ಪಿಸ್ತಕ್ಕಂಥದ್ದು. ಅಂದರೆ ಈ ಮೀಸಲಾತಿ ಈಗಲೂ ಕೂಡ ಜಾರಿಯಲ್ಲಿದೆ. ಈ ಮೀಸಲಾತಿ ಜಾರಿಗೆ ಬಂದು 25 ವರ್ಷ ಆಗಿದೆಯಂತೆ. ಸೊ ಇಷ್ಟೆಲ್ಲ ಮೀಸಲಾತಿ ಇದೆ, ಇವೆಲ್ಲವುಗಳನ್ನು ತಾವು ಬಳಸಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅಂತೇಳಿ ಹೇಳ್ತಾ ಇದ್ದೇನೆ. ಇದು ಪರೀಕ್ಷೆಗೆ ಅಷ್ಟೇನು ಪ್ರಾಮುಖ್ಯತೆಯನ್ನು ಹೊಂದಿರೋದಿಲ್ಲ, ಆದರೆ ಜಸ್ಟ್ ನಮ್ಮ ಜ್ಞಾನಾರ್ಜನೆಗಾಗಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ. ಸೊ ನಂತರದ ಪುಟದಲ್ಲಿ ಯಾವುದು ಪರೀಕ್ಷಾಧಾರಿತವಾದ ಪ್ರಾಮುಖ್ಯತೆ ಸುದ್ದಿ ಇರೋದಿಲ್ಲ. ಆ ನಂತರದ ನಮ್ಮ ಅಭಿಮತ ಪುಟದಲ್ಲಿ ನೋಡಿದಾಗ ನೋಡಿ, ಹಾಕಿ ಅಂಗಳದಲ್ಲಿ ವಿವಾದದ ಬಣ್ಣ ಶಂಕೆಗೆ ಕಾರಣವಾದ ಬದಲಾವಣೆ ಅಂತ ಹೇಳ್ತಿದ್ದಾರೆ. ನೋಡಿ, ಯಾವತ್ತೇ ಆಗಲಿ ನಾವು ಪ್ರತಿಯೊಂದು ಅಂಕಣಗಳು ಕೂಡ ಪರೀಕ್ಷಾಧಾರಿತವಾಗಿ ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಇಲ್ಲಿ ಸುದ್ದಿ ಇರ್ತಕ್ಕಂಥದ್ದು ನೋಡಿ, ಆಟಗಾರರ ಜರ್ಸಿಯ ಬಣ್ಣವನ್ನು ನೀಲಿಯಿಂದ ಕೇಸರಿಗೆ ಬದಲಿಸಿರುವ ಹಾಕಿ ಇಂಡಿಯಾದ ನಿರ್ಧಾರದಲ್ಲಿ ರಾಜಕೀಯ ಉದ್ದೇಶ ಕಾಣಿಸುತ್ತದೆ ಹೊರತು ಕ್ರೀಡೆಯ ಹಿತಾಸಕ್ತಿಯಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಕೆಲವೊಂದು ಅಂಕಣಗಳು ವಿಮರ್ಶಾತ್ಮಕವಾಗಿ ಇರ್ತವೆ. ಆದರೆ ನಾವು ಸ್ಪರ್ಧಾರ್ಥಿಗಳು ಏನು ಮಾಡಬೇಕು, ಸರ್ಕಾರದ ನೀತಿಗಳನ್ನು ಅಣಕಿಸುವಂತಹ ಒಂದು ಸುದ್ದಿಗಳನ್ನು ನಾವು ಓದಬಹುದು, ಆದರೆ ಪರೀಕ್ಷೆಯಲ್ಲಿ ಅದನ್ನು ಬರೆಯೋ ಹಾಗಿರೋದಿಲ್ಲ. ಸೊ ಹಾಗಾಗಿ ಈ ಒಂದು ಅಂಕಣಗಳು ಪರೀಕ್ಷಾಧಾರಿತವಾಗಿ ಯಾವುದೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರದ ಪುಟದಲ್ಲೂ ಸಹ ಯಾವುದೇ ಸುದ್ದಿ ಇಲ್ಲ, ಆದರೆ ನಮ್ಮ ಜ್ಞಾನಾರ್ಜನೆಗಾಗಿ ಕೆಲವೊಂದು ಸುದ್ದಿಗಳಿದೆ, ಅವುಗಳನ್ನು ತಾವು ಓದ್ಕೋಬೋದು. ನೋಡಿ, ನಂತರದ ಪುಟದಲ್ಲಿ ಯಾವುದೂ ಸುದ್ದಿ ಇರೋದಿಲ್ಲ. ಈ ಒಂದು ಬಡ್ಡಿ ದರದಲ್ಲಿ ಯಥಾಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1934 ಪ್ರಕಾರ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಇದು.
ಸೊ ಈ ಒಂದು RBIನ ಅಡಿಯಲ್ಲಿ ಪಾಲಿಮರ್ ನೋಟನ್ನು ನಾವು ಪರಿಚಯ ಮಾಡ್ತೀವಿ ಭಾರತದಲ್ಲಿ ಅಂತೇಳಿ ಇತ್ತೀಚೆಗೆ ಒಂದು ಸುದ್ದಿ ಬರಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನೋಟ್ಸನ್ನು ಕೂಡ ನಾವು ಹಾಕಿದ್ವಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿಯನ್ನು ನೋಡೋದಾದರೆ 1978 1978ರಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಪ್ರಪ್ರಥಮ ಬಾರಿಗೆ ಈ ಒಂದು ಪಾಲಿಮರ್ ನೋಟಿನ ಬಳಕೆಯನ್ನು ಜಾರಿಗೆ ತರುತ್ತೆ. ಆನಂತರ ಹಲವಾರು ರಾಷ್ಟ್ರಗಳು ಸಹ ಇದನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿರುತ್ತೆ. ಆದರೆ 2026ರಲ್ಲಿ ನಮ್ಮ ಭಾರತ ದೇಶ ಈ ಒಂದು ಪಾಲಿಮರ್ ನೋಟನ್ನು ಜಾರಿಗೆ ತರಬೇಕು ಅಂತೇಳಿ ಉದ್ದೇಶಿಸಿದೆ. ಆ್ಯಂಡ್ RBIಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಸನ್ನು ನೋಡ್ಕೊಳ್ಳೋದಾದರೆ RBI ಸ್ಥಾಪನೆ ಆಗಿರ್ತಕ್ಕಂಥದ್ದು ಈಗಾಗಲೇ ನೋಟ್ಸಲ್ಲಿ ನಾನು ಹಾಕಿದ್ದೇನೆ. ಇಲ್ಲಿ ಒಂದು ಚರ್ಚೆಯನ್ನು ಮಾಡೋದಾದರೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಏಪ್ರಿಲ್ 1ನೇ ತಾರೀಕು 1935ರಲ್ಲಿ ಹಿಲ್ಟನ್ ಯಂಗ್ ಕಮಿಷನ್ನ ಆಧಾರದ ಮೇಲೆ, ಅಂದರೆ ಆ ಸಮಿತಿಯ ವರದಿಯ ಆಧಾರದ ಮೇಲೆ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾರಂಭ ಆಗುತ್ತೆ. ನಂತರ RBI ₹5 ಮೇಲ್ಪಟ್ಟು, ಅಂದರೆ ₹5 ಹಾಗೂ ಇದರ ಮೇಲ್ಪಟ್ಟು ಎಲ್ಲ ರೀತಿಯ ನೋಟುಗಳ ಮುದ್ರಣವನ್ನು RBI ಮಾಡಲಾಗುತ್ತೆ. ಆದರೆ RBI ನೇರವಾಗಿ ಮಾಡಲಾಗೋದಿಲ್ಲ. ಅದರ ಬದಲಾಗಿ ಏನು ಮಾಡುತ್ತೆ, RBI ಒಂದು ಸಂಸ್ಥೆಯಿಂದ, ಅಂದರೆ ಇದರ ಅಂಗಸಂಸ್ಥೆಯಿಂದ ಮುದ್ರಣವನ್ನು ಮಾಡಲಾಗುತ್ತೆ. ಆ ಒಂದು ಸಂಸ್ಥೆಯ ಹೆಸರು BRB NMPL, ಅಂದರೆ ಭಾರತ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಈ ಸಂಸ್ಥೆಯ ಮುಖಾಂತರವಾಗಿ ಎಲ್ಲ ರೀತಿಯ ನೋಟುಗಳನ್ನು RBI ಮುದ್ರಿಸುತ್ತೆ. ಆದರೆ ಇವುಗಳ ಒಂದು ಪ್ರಿಂಟಿಂಗ್ ಸೆಂಟರ್ಸ್ ಎಲ್ಲೆಲ್ಲಿದೆ ಅಂಥೇಳಿ ನಾವು ನೋಡಿದಾಗ ನೋಡಿ, ಒಂದು ನಮ್ಮ ಮೈಸೂರಿನಲ್ಲಿ, ನಂತರ ಎರಡನೇದಾಗಿ ಸಾಲ್ಬೋನಿ, ಇದು ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ. ನಂತರ ಮತ್ತೆರಡು ಮುದ್ರಣಾಲಯಗಳು ಬರುತ್ತೆ, ಆದರೆ BRB NMPLನ ಅಡಿಯಲ್ಲಿ ಬರೋದಿಲ್ಲ. ಆದರೆ ಬದಲಾಗಿ ಏನಾಗುತ್ತೆ ಅಂತ ಹೇಳಿದರೆ ಅಂತ ನಾವು ನೋಡಿದಾಗ ನೋಡಿ, RBIನ ಅಡಿಯಲ್ಲಿ ಒಂದು ಸಂಸ್ಥೆ ಇರುವ ರೀತಿಯಲ್ಲಿಯೇ ನೇರವಾಗಿ ನಮ್ಮ ಆರ್ಥಿಕ ಇಲಾಖೆಯ ಅಡಿಯಲ್ಲಿ, ಅಂದರೆ ಭಾರತ ಸರ್ಕಾರದ ಅಡಿಯಲ್ಲಿ ಮತ್ತೊಂದು ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಆ ಸಂಸ್ಥೆಯ ಹೆಸರೇನು ಅಂತ ನಾವು ನೋಡಿದಾಗ SPMCIL, ಅಂದರೆ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಸೊ ಇದರ ಒಂದು ಕಾರ್ಯ ಏನು ಅಂತ ನಾವು ನೋಡಿದಾಗ, ಇದರ ಕಾರ್ಯ ಎಲ್ಲ ರೀತಿಯ ನಾಣ್ಯಗಳನ್ನು ಮುದ್ರಣ ಮಾಡೋದು, ಮೀನ್ಸ್ ಟಂಕಿಸುವುದು. ಆನಂತರ ₹2 ಅಥವಾ ₹5ಗಿಂತಲೂ ಕಡಿಮೆ ಇರುವಂತಹ ಮೌಲ್ಯದ ಎಲ್ಲ ನೋಟುಗಳನ್ನು ಮುದ್ರಿಸತಕ್ಕಂತಹ ಒಂದು ಕೆಲಸ ಈ ಒಂದು ಸಂಸ್ಥೆಯ ಕೆಲಸ ಆಗಿರುತ್ತೆ, ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಇವುಗಳ ಒಂದು ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ ಅಂತ ನಾವು ನೋಡಿದಾಗ ನೋಡಿ, BRB NMPLದು ಒಂದು ಮೈಸೂರಲ್ಲಿದೆ, ಇನ್ನೊಂದು ಸಾಲ್ಬೋನಿಯಲ್ಲಿದೆ, ನಮ್ಮ ಕರ್ನಾಟಕ ಒಂದು, ಪಶ್ಚಿಮ ಬಂಗಾಳ ಒಂದು. ಆದರೆ SPMCIL ಅಂದರೆ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಇದು ನೇರವಾಗಿ ಭಾರತ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಸಂಸ್ಥೆ ಆಗಿರುತ್ತೆ. ಈ ಸಂಸ್ಥೆಗಳ ಎರಡು ಒಂದು ಮುದ್ರಣಾಲಯಗಳು ಎಲ್ಲಿರುತ್ತೆ ಅಂತ ನಾವು ನೋಡಿದಾಗ, ಒಂದು ನಾಸಿಕಲ್ಲಿರುತ್ತೆ, ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ನಂತರ ದೇವಾಸ್ನಲ್ಲಿ ಮತ್ತೊಂದು ಬರುತ್ತೆ, ದೇವಾಸ್, ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಸೊ ಈ ಎರಡೂ ಮುದ್ರಣಾಲಯಗಳಲ್ಲಿ ನೋಟುಗಳನ್ನು, ಅಂದರೆ ₹1 ಅಥವಾ ₹2 ನೋಟುಗಳನ್ನು ಮುದ್ರಿಸಲಾಗುತ್ತೆ ಹಾಗೂ ಎಲ್ಲ ರೀತಿಯ ನಾಣ್ಯಗಳನ್ನು ಮುದ್ರಿಸಲಾಗುತ್ತೆ. ಆದರೆ BRB NMPL ಅಂದರೆ ಭಾರತ್ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ್ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಎಲ್ಲ ರೀತಿಯ ನೋಟುಗಳನ್ನು, ಅಂದರೆ ₹5ಗಿಂತಲೂ ಹೆಚ್ಚು ಮೌಲ್ಯವನ್ನು ಹೊಂದಿರುವಂತಹ ಎಲ್ಲ ನೋಟುಗಳನ್ನು ಮುದ್ರಿಸಲಾಗುತ್ತೆ, ಆದರೆ ನಾಣ್ಯಗಳನ್ನು ಟಂಕಿಸಲಾಗುವುದಿಲ್ಲ. ಇದಿಷ್ಟು ಮಾಹಿತಿಯನ್ನು ನೆನಪಲ್ಲಿಟ್ಕೊಳ್ಳಿ. ನಂತರದ ಸುದ್ದಿಯನ್ನು ನೋಡೋದಾದರೆ, ಈ ಪುಟದಲ್ಲಿಯೂ ಸಹ ಪರೀಕ್ಷೆಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಯಾವುದೇ ಸುದ್ದಿ ಇರೋದಿಲ್ಲ. ಸೊ ಇದಿಷ್ಟು ದಿನಾಂಕ 6/8/2026 ಪ್ರಜಾವಾಣಿ ಪತ್ರಿಕೆಯ ಪ್ರಮುಖ ಸುದ್ದಿಗಳಾಗಿರ್ತವೆ. ನಂತರ ದಿನಾಂಕ 7 ಆಗಸ್ಟ್ 2026 ಪ್ರಜಾವಾಣಿ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು ಅಥವಾ ಪರೀಕ್ಷೆಗೆ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಸುದ್ದಿಗಳ ವಿಶ್ಲೇಷಣೆಯನ್ನು ಮಾಡೋದಾದರೆ ನೋಡಿ, ಸಾಮಾನ್ಯವಾಗಿ ಪ್ರತಿನಿತ್ಯವೂ ಸಹ ಯಾಕೆ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಅಥವಾ ಕರೆಂಟ್ ಅಫೇರ್ಸ್ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇಲ್ಲ ಅಂತ ಹೇಳಿದ್ರೆ ಕಾರಣ ಇಷ್ಟೇ. ಕನಿಷ್ಠ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತಹ ಸುದ್ದಿಗಳು ಪತ್ರಿಕೆಗಳಲ್ಲಿ ಬಿತ್ತರವಾಗದೇ ಇರತಕ್ಕಂತಹ ಕಾರಣದಿಂದ ಒಂದು ಪ್ರತಿನಿತ್ಯವೂ ಸಹ ಕ್ಲಾಸನ್ನು ಮಾಡಲಾಗ್ತಾ ಇಲ್ಲ. ಅದೇ ರೀತಿಯಾಗಿ ಸಮಯದ ಅಭಾವ ಇರೋದರಿಂದ ಸಹ ಮಾಡೋಕ್ಕಾಗ್ತಾ ಇರೋದಿಲ್ಲ. ಸೊ ಇಂದಿನ ಸುದ್ದಿಯನ್ನು ಮುಂದುವರಿಸೋದಾದ್ರೆ ನೋಡಿ, ಅರ್ಹರ ಹೊರಗಿರಿಸಿದ ಆಯೋಗ ಅಂತೇಳಿ ಹೇಳಿದ್ದಾರೆ. SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದಾಗಿರುತ್ತೆ. ಸೊ ಇದು ಪರೀಕ್ಷಾಧಾರ್ಥವಾಗಿ ಇಲ್ಲಿ ಬಿತ್ತರವಾಗಿರ್ತಕ್ಕಂಥ ಸುದ್ದಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಆದರೆ SIRಗೆ ಸಂಬಂಧಪಟ್ಟಂತೆ ನಾವು ಒಂದು ಬೇಸಿಕ್ ಇನ್ಫಾರ್ಮೇಷನ್ಸನ್ನು ನೋಡೋದಾದರೆ, SIR ಅಂತ ಹೇಳಿದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಈ ಒಂದು ಪ್ರಕ್ರಿಯೆಯನ್ನು ನಡೆಸ್ತಾ ಇರತಕ್ಕಂಥವ್ರು ಎಲೆಕ್ಷನ್ ಕಮಿಷನ್ ಅವರು, ಅಂದರೆ ಚುನಾವಣಾ ಆಯೋಗದವರು. ಚುನಾವಣಾ ಆಯೋಗ ಭಾರತ ಸಂವಿಧಾನದ ಯಾವ ವಿಧಿ ಅನ್ವಯ, ಅಂದರೆ ಯಾವ ಅನುಚ್ಛೇದದ ಅನ್ವಯ ಎಸ್ಟಾಬ್ಲಿಷ್ ಆಗುತ್ತೆ ಅಂತ ನೋಡಿದಾಗ, ಭಾರತ ಸಂವಿಧಾನದ 324ನೇ ಅನುಚ್ಛೇದದ ಅನ್ವಯ ಇದು ಪ್ರಾರಂಭ ಆಗ್ತಕ್ಕಂಥದ್ದು. ನಾವಿಲ್ಲಿ ಒಂದು ವಿಚಾರವನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಭಾರತದ ಜನಗಣತಿಯೂ ಸಹ ಈಗ ಪ್ರಚಲಿತದಲ್ಲಿ ಇದೆ. ಹಾಗಾದರೆ ಭಾರತದ ಜನಗಣತಿಯನ್ನು ಯಾರು ನಡೆಸ್ಕೊಡ್ತಾರೆ ಅಂತ ನಾವು ನೋಡಿದಾಗ, ಸೆನ್ಸಸ್ ಕಮಿಷನರ್ ಅವರು ಭಾರತದ ಜನಗಣತಿಯನ್ನು ನಡೆಸ್ಕೊಡ್ತಾರೆ. ಆದರೆ ಈ ಒಂದು SIR ಪ್ರಕ್ರಿಯೆಯನ್ನು ನಡೆಸ್ಕೊಡ್ತಕ್ಕಂಥವರು ಭಾರತದ ಚುನಾವಣಾ ಆಯೋಗ ಆಗಿರುತ್ತೆ. ಇದು ಭಾರತ ಸಂವಿಧಾನದ 324ನೇ ಅನುಚ್ಛೇದದ ಅನ್ವಯ ಪ್ರಾರಂಭ ಆಗುತ್ತೆ. ಇದರಲ್ಲಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಇರ್ತಾರೆ ಹಾಗೂ ಉಳಿದಂತೆ ಭಾರತದ ರಾಷ್ಟ್ರಪತಿಗಳು ಅವರ ವಿವೇಚನಾನುಸಾರ ಉಳಿದಂತಹ ಚುನಾವಣಾ ಆಯುಕ್ತರು ಇರ್ತಾರೆ.
ನಂತರದ ಸುದ್ದಿಯನ್ನು ನೋಡೋದಾದರೆ ಯಾವುದೇ ಪರೀಕ್ಷೆಗೆ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸುದ್ದಿಗಳು ಇರೋದಿಲ್ಲ. ಆದರೆ ಇಲ್ಲೊಂದು ಸುದ್ದಿ ಇದೆ. ಯಾರೆಲ್ಲ ಪೊಲೀಸ್ ಇಲಾಖೆಗೆ, ಅದರಲ್ಲೂ ಸಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನಂತಹ ಒಂದು ಹುದ್ದೆಗಳಿಗೆ ತಯಾರಿಯನ್ನು ಪ್ರಾರಂಭ ಮಾಡಿರ್ತೀರಿ ಹಾಗೂ ಪ್ರಬಂಧಗಳನ್ನು ಬರೆಯೋದಕ್ಕೆ ಯಾರೆಲ್ಲ ಪೊಲೀಸ್ ವಿಚಾರದ ಮೇಲೆ ಬರೆಯೋದಕ್ಕೆ ಇಷ್ಟ ಇರುತ್ತೆ ಅವರು ಈ ಒಂದು ಸುದ್ದಿಯನ್ನು ಹೊತ್ಕೋಬೋದಾಗಿರುತ್ತೆ. ಅರ್ಬನ್ ಪೊಲೀಸಿಂಗ್ ಇನೋವೇಷನ್ ಸೆಂಟರ್ ಅಂತೇಳಿ ಹೊಸದಾಗಿ ಪ್ರಾರಂಭ ಮಾಡಲಾಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ. ನೋಡಿ, ಇದರ ಬಗ್ಗೆ ನೋಡೋದಾದರೆ ಕರ್ನಾಟಕ ಅರ್ಬನ್ ಪೊಲೀಸಿಂಗ್ ಇನೋವೇಷನ್ ಸೆಂಟರನ್ನು ಸ್ಥಾಪಿಸೋದಕ್ಕೆ ಉದ್ದೇಶಿಸಲಾಗಿದೆ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಸೊ ಇದು ಯಾಕೆ ಬೇಕಾಗಿದೆ ಅಂತ ನಾವು ನೋಡಿದಾಗ, ನಗರೀಕರಣದ ವೇಗ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಅಪರಾಧಗಳ ಸ್ವರೂಪ, ಸಾರ್ವಜನಿಕ ಸುರಕ್ಷತೆ ಮತ್ತು ಸಂಚಾರ ನಿರ್ವಹಣೆಯ ಸವಾಲುಗಳು ನಿರಂತರವಾಗಿ ಬದಲಾಗ್ತವೆ. ಇಂತಹ ಹೊಸ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಸಂಶೋಧನೆ, ನಾವೀನ್ಯತೆ, ಆವಿಷ್ಕಾರ ಮತ್ತು ತಂತ್ರಜ್ಞಾನ ಆಧಾರಿತ ಪರಿಹಾರಗಳಿಗೆ ವಿಶೇಷ ಒತ್ತು ನೀಡುವ ಶಾಶ್ವತ ಸಂಸ್ಥೆಯ ಅಗತ್ಯ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಈ ಒಂದು ಅರ್ಬನ್ ಪೊಲೀಸಿಂಗ್ ಇನೋವೇಷನ್ ಸೆಂಟರ್ನ ಪ್ರಾರಂಭ ಮಾಡಲಾಗ್ತಾ ಇದೆ. ಪೊಲೀಸ್ ಸುಧಾರಣೆಗಳ ವಿಚಾರಣೆಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಬಂಧ ಬರವಣಿಗೆಯಲ್ಲಿ ಅಥವಾ ಮುಖ್ಯ ಪರೀಕ್ಷೆಯಲ್ಲಿನ ಯಾವುದೇ ಪ್ರಶ್ನೆಗಳಿಗೆ ಈ ಒಂದು ಅರ್ಬನ್ ಪೊಲೀಸಿಂಗ್ ಇನೋವೇಷನ್ ಸೆಂಟರ್ ವಿಚಾರವನ್ನು ನಾವು ಬಳಸ್ಕೋಬೋದಾಗಿರುತ್ತೆ. ನಂತರದ ಸುದ್ದಿಯನ್ನು ನೋಡೋದಾದರೆ, ಪರೀಕ್ಷಾಧಾರಿತವಾಗಿ ಪ್ರಾಮುಖ್ಯತೆಯನ್ನು ಯಾವುದೂ ಸಹ ಪಡ್ಕೊಳ್ಳೋದಿಲ್ಲ. ಈಗಾಗಲೇ ಒಮ್ಮೆ ನಾನು ಓದಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಕಣಗಳು ಅಷ್ಟೇ ರಾಜಕೀಯ ಆಧಾರಿತವಾಗಿ ಬಂದಿರತಕ್ಕಂತಹ ಅಂಕಣಗಳು ಅಥವಾ ಸುದ್ದಿಗಳು ನಮಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಅಥವಾ ಕಾಂಟ್ರವರ್ಸಿ ಇರತಕ್ಕಂತಹ ಸುದ್ದಿಗಳು ಸಹ ನಮಗೆ ಪರೀಕ್ಷಾಧಾರಿತವಾಗಿ ಇಂಪಾರ್ಟೆಂಟ್ ಆಗೋದಿಲ್ಲ. ನೋಡಿ, ಇಲ್ಲೊಂದು ಕನಿಷ್ಠ ಠೇವಣಿಗೆ ಗರಿಷ್ಠ ದಂಡ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜ್ಞಾನಾರ್ಜನೆಗಾಗಿ ಇದನ್ನು ಓದ್ಕೋಬೋದಾಗಿರುತ್ತೆ ನಾವು, ಆದರೆ ಪರೀಕ್ಷಾಧಾರಿತವಾಗಿ ಅಷ್ಟೇನು ಪ್ರಾಮುಖ್ಯತೆಯನ್ನು ಇದು ಹೊಂದಿರೋದಿಲ್ಲ. ನಂತರದ ಪುಟದಲ್ಲೂ ಯಾವುದೇ ಸುದ್ದಿ ಇಲ್ಲ. ನೋಡಿ, ಇಲ್ಲೊಂದು ATFನಲ್ಲಿ ಎಥನಾಲ್ ಮಿಶ್ರಣ ಇಲ್ಲ ಅಂತಿದ್ದಾರೆ. ಇದು ಸಹ ಪರೀಕ್ಷೆಗೆ ಅಷ್ಟಾಗಿ ಪ್ರಾಮುಖ್ಯತೆಯನ್ನು ಹೊಂದಿಲ್ಲ. ಆದರೆ ನಮಗೆ ಇತ್ತೀಚೆಗೆ E20 ಅಂತ ಹೇಳಿ ಒಂದು ಸುದ್ದಿ ಬಂದಿತ್ತು. ಅಂದರೆ ಪೆಟ್ರೋಲ್ನಲ್ಲಿ 20% ಪ್ರಮಾಣದಲ್ಲಿ ಎಥನಾಲನ್ನು ಮಿಶ್ರಣ ಮಾಡಿ ಬಳಕೆ ಮಾಡಲಾಗ್ತಾ ಇದೆ, ಅಂದರೆ ಜಾರಿಗೆ ತರಲಾಗಿದೆ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂಥ ಸುದ್ದಿ ಇದಾಗಿರುತ್ತೆ. ನಮ್ಮ ವಿಮಾನಗಳಲ್ಲಿ ಈ ಒಂದು ಎಥನಾಲ್ ಮಿಶ್ರಿತ ಇಂಧನವನ್ನು ಬಳಸಲಾಗ್ತಾ ಇಲ್ಲ ಅಂತೇಳಿ ಕನ್ಫರ್ಮ್ ಮಾಡಿದ್ದಾರೆ. ನಂತರದ ಸುದ್ದಿ ನೋಡೋದಾದರೆ, ಪರೀಕ್ಷಾಧಾರಿತವಾಗಿ ಯಾವುದೇ ಪ್ರಾಮುಖ್ಯತೆಯನ್ನು ದಿನಾಂಕ 7/8/2026 ಪ್ರಜಾವಾಣಿ ಪತ್ರಿಕೆಯು ಹೊಂದಿರೋದಿಲ್ಲ. ನಂತರ ದಿನಾಂಕ 8 ಆಗಸ್ಟ್ 2026 ಪ್ರಜಾವಾಣಿ ಪತ್ರಿಕೆಯನ್ನು ನೋಡೋದಾದರೆ, ಇದರಲ್ಲೂ ಸಹ ನಮಗೆ ಪರೀಕ್ಷಾಧಾರಿತವಾಗಿ ಸಂಬಂಧಪಟ್ಟಂತಹ ಸುದ್ದಿಗಳು ತುಂಬ ಕನಿಷ್ಠ ಮಟ್ಟದಲ್ಲಿರ್ತವೆ. ನೋಡಿ, ಇಲ್ಲೊಂದು ಮುಖಪುಟದಲ್ಲಿ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಅಂತೇಳಿ ಒಂದು ಸುದ್ದಿ ಇದೆ. ಸೊ ಈ ಸುದ್ದಿ ಆಧಾರವಾಗಿ ನಾವು ಯಾವುದೇ ರೀತಿಯಾಗಿ ಪ್ರಾಮುಖ್ಯತೆ ಹೊಂದಿರೋದಿಲ್ಲ. ಆದರೆ ನೋಡಿ, ಸ್ವಚ್ಛತೆ ಕಾರ್ಯಗೊಳ್ಳದ ಸರ್ಕಾರಿ ಇಲಾಖೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ 5 ನಗರ ಪಾಲಿಕೆಗಳ ಆಯುಕ್ತರಿಗೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಸೂಚನೆಯನ್ನು ನೀಡಿದ್ದಾರಂತೆ. ಇಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಸಂಬಂಧಿಸಿದಂತೆ ನೋಡಿ ಇಲ್ಲಿ ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಂದರೆ ಕಸಮುಕ್ತ ನಗರ ಅಂಥೇಳಿ ಹೇಳ್ಬೋದು. ಈ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಇಲ್ಲಿ ಇತ್ತೀಚೆಗೆ ನಾವು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ನೋಡಿದ್ವಿ. ಸೊ ಅದಕ್ಕೆ ಸಂಬಂಧಿಸಿದಂತಹ ಒಂದು ಮುಂದುವರೆದ ಭಾಗ ಇರುತ್ತೆ. ಆದರೆ ಪರೀಕ್ಷೆಗೆ ಅಷ್ಟೇನು ಪ್ರಾಮುಖ್ಯತೆಯನ್ನು ಹೊಂದಿರೋದಿಲ್ಲ. ನೋಡಿ, ನಂತರದ ಪುಟಗಳಲ್ಲೂ ಯಾವುದೂ ಸುದ್ದಿ ಇರೋದಿಲ್ಲ. ಇಲ್ಲೊಂದು ಏಕರೂಪ ರಾಷ್ಟ್ರೀಯ ನೀತಿಗೆ ಸುಪ್ರೀಂ ಕೋರ್ಟ್ ಒಲವು ಅಂತ ಹೇಳ್ತಿದ್ದಾರೆ. ಆದರೆ ಇದು ವೈದ್ಯಕೀಯ ವಿದ್ಯಾರ್ಥಿಗಳ ಕಡ್ಡಾಯ ಗ್ರಾಮೀಣ ಸೇವೆ ಕುರಿತು ಏಕರೂಪದ ರಾಷ್ಟ್ರೀಯ ನೀತಿಯನ್ನು ರೂಪಿಸುವ ಬಗ್ಗೆ ಸುಪ್ರೀಂ ಕೋರ್ಟ್ ಶುಕ್ರವಾರ ಒಲವು ತೋರಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವೈದ್ಯಕೀಯ ಸೇವೆಗೆ ಸಂಬಂಧಪಟ್ಟಂಥ ಸುದ್ದಿಯಾಗಿರುತ್ತೆ. ಸೊ ಹಾಗಾಗಿ ಅಷ್ಟೇನು ಪ್ರಾಮುಖ್ಯತೆಯನ್ನು ಹೊಂದಿರೋದಿಲ್ಲ. ಅಷ್ಟೇನು ಅನ್ನೋದಕ್ಕಿಂತಲೂ ಎಕ್ಸಾಮಲ್ಲಿ ಬರೋದಿಲ್ಲ ಪ್ರಶ್ನೆಗಳು. ನಂತರ ಈ ಪುಟದಲ್ಲೂ ಸಹ ಯಾವುದೇ ಇಂಪಾರ್ಟೆಂಟ್ ಇರತಕ್ಕಂತಹ ಸುದ್ದಿ ಇಲ್ಲ. ನಂತರದ ಅಂಕಣದ ಪುಟದಲ್ಲಿ ನಾವು ನೋಡಿದಾಗ ನೋಡಿ, ಹುದ್ದೆಯಿಂದ ಹೊರ ನಡೆದ ಹೊರಟ್ಟಿ ಅಂಥೇಳಿ ಒಂದು ಸಂಪಾದಕೀಯವನ್ನು ಕೊಡಲಾಗಿದೆ. ಗೌರವವನ್ನು ಉಳಿಸಿಕೊಳ್ಳುವ ನಡೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ವಿಮರ್ಶಾತ್ಮಕವಾಗಿ ಅಥವಾ ಕೆಲವೊಬ್ಬ ಅಂಕಣಕಾರರು ಅವರವರ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿರಬಹುದು. ಆದರೆ ನಮಗೆ ಇಲ್ಲಿ ಈ ಒಂದು ವಿಧಾನ ಪರಿಷತ್ತಿನ ಸಭಾಪತಿ ಅಂತೇಳಿ ಏನು ಹುದ್ದೆ ಇದೆ, ಈ ಒಂದು ಹುದ್ದೆ ಭಾರತದ ಸಂವಿಧಾನಾತ್ಮಕವಾಗಿ ಹಾಗೂ ಪರೀಕ್ಷಾಧಾರಿತವಾಗಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸುದ್ದಿಯಾಗಿರುತ್ತೆ. ಈ ಬಗ್ಗೆ ನಾವು ಪರೀಕ್ಷಾಧಾರಿತವಾದ ಅಧ್ಯಯನವನ್ನು ಮಾಡೋದಾದರೆ ನೋಡಿ, ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವ ಸ್ಥಾನಕ್ಕೆ? ವಿಧಾನ ಪರಿಷತ್ತಿನ ಸಭಾಪತಿ ಸ್ಥಾನಕ್ಕೆ. ಇಲ್ಲಿ ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಪರೀಕ್ಷೆಯಲ್ಲಿ ಕೇಳೋದೇ ಇಲ್ಲ. ಕೇಳ್ತಕ್ಕಂತಹ ಸಂಭವ 99% ಇರೋದಿಲ್ಲ. ಆದರೆ ಇದರ ಹಿನ್ನೆಲೆಯನ್ನು ನಾವು ಕಂಪಲ್ಸರಿ ಓದ್ಕೋಬೇಕಾಗುತ್ತೆ. ನೋಡಿ, ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಯಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನು ನೀಡಿದ್ದಾರೆ. ಇದರ ರಾಜಕೀಯ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಯಾಕೆ ಇವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ನೋಡಿದಾಗ, ಇಲ್ಲಿ ಆಡಳಿತಾರೂಢ ಅಂದರೆ ರೂಲಿಂಗ್ ಪಾರ್ಟಿ ಇರತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಸೊ ಈ ಪಕ್ಷಕ್ಕೆ ಸೇರಿರತಕ್ಕಂಥವರು ಈಗಾಗಲೇ ಈ ಪಕ್ಷದ ಮುಖಂಡರುಗಳು ಕೆಲವೊಂದು ಹೆಸರುಗಳನ್ನು ಫೈನಲೈಸ್ ಮಾಡಿದರು. ಅಂದರೆ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರ ಹೆಸರನ್ನು, ನಂತರ ಉಪಸಭಾಪತಿ ಒಂದು ಸ್ಥಾನಕ್ಕೆ ಉಮಾಶ್ರೀ ಅವರ ಹೆಸರನ್ನು ಅಂತಿಮಗೊಳಿಸಿದರು. ಈ ಒಂದು ನಡೆಯಿಂದ ಬೇಸರಗೊಂಡು ಬಸವರಾಜ ಹೊರಟ್ಟಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಿಷ್ಟು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಇಲ್ಲಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಏನು ನೋಡಿ, ಸ್ಥಾನಮಾನ. ವಿಧಾನ ಪರಿಷತ್ತು ರಾಜ್ಯ ಶಾಸಕಾಂಗದ ಮೇಲ್ಮನೆ ಆಗಿದೆ. ಹೌದು, ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಅಂದರೆ ಎಲ್ಲ ರಾಜ್ಯಗಳಲ್ಲೂ ಇರೋದಿಲ್ಲ, ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಮೇಲ್ಮನೆ ಹಾಗೂ ಕೆಳಮನೆ ಅನ್ನುವಂತಹ ಒಂದು ಸದನಗಳು ಇರ್ತವೆ.
ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ಇದೆ. ಸೊ ಇಲ್ಲಿ ನಮ್ಮ ಕೆಳಮನೆ ಅಂಥೇಳಿ ವಿಧಾನಸಭೆಯನ್ನು ಕರೆಯಲಾಗುತ್ತೆ, ಅದೇ ರೀತಿಯಾಗಿ ಮೇಲ್ಮನೆ ಅಂಥೇಳಿ ವಿಧಾನ ಪರಿಷತ್ತನ್ನು ಕರೆಯಲಾಗುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ನೋಡಿ, ಇದು ಕಾಯಂ ಸದನ ಆಗಿರುತ್ತೆ. ಇದು ಯಾವುದೇ ಕಾರಣಕ್ಕೂ ವಿಸರ್ಜನೆ ಆಗದೇ ಇರತಕ್ಕಂಥ ಒಂದು ಕಾಯಂ ಸದನ ಆಗಿರುತ್ತೆ. ಆದರೆ ವಿಧಾನಸಭೆ ಆ ರೀತಿಯಲ್ಲ, 5 ವರ್ಷಕ್ಕೊಮ್ಮೆ ಅವರ ಅಧಿಕಾರಾವಧಿ ಮುಗಿಯುತ್ತೆ. ನಂತರ ಚುನಾವಣೆಯನ್ನು ಎದುರಿಸಿ ಮತ್ತೆ ಬೇರೆ ಬೇರೆ ಸದಸ್ಯರುಗಳು ಬರ್ತಾರೆ. ಭಾರತ ಸಂವಿಧಾನದ 169ನೇ ವಿಧಿ ಏನು ಹೇಳುತ್ತೆ ಅಂತ ನಾವು ನೋಡಿದಾಗ, ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಿನ ರಚನೆ ಅಥವಾ ರದ್ದತಿಗೆ ಸಂಬಂಧಿಸಿದಂತಹ ಅಧಿಕಾರವನ್ನು ಸಂಸತ್ತಿಗೆ ಭಾರತ ಸಂವಿಧಾನದ 169ನೇ ವಿಧಿ ನೀಡುತ್ತೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ನಾವು ನೋಡಿದಾಗ 75. ಯಾರ್ಯಾರು ಆಯ್ಕೆ ಆಗ್ತಾರೆ ಅಂತ ನೋಡಿದಾಗ ನೋಡಿ, ಸದಸ್ಯರುಗಳು ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆ ಆಗ್ತಾರೆ, ಪದವೀಧರ ಕ್ಷೇತ್ರದಿಂದ, ಶಿಕ್ಷಕರ ಕ್ಷೇತ್ರದಿಂದ, ವಿಧಾನಸಭೆ ಸದಸ್ಯರಿಂದ ಸಹ ಚುನಾಯಿತರಾಗ್ತಾರೆ, ಹಾಗೂ ಕೆಲವರನ್ನು ರಾಜ್ಯಪಾಲರು ನಾಮನಿರ್ದೇಶನ ಮಾಡ್ತಾರೆ. ಸೊ ಇದಿಷ್ಟು ಪರೀಕ್ಷಾಧಾರಕವಾಗಿ ತುಂಬ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು ಅಧ್ಯಕ್ಷತೆ. ವಿಧಾನ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸುವವರನ್ನು ಏನಂತ ಕರೀತಾರೆ? ಸಭಾಪತಿ ಅಂತ ಹೇಳಿ ಕರೀತಾರೆ. ಆದರೆ ವಿಧಾನಸಭೆಯ ಅಧ್ಯಕ್ಷರನ್ನು ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಪ್ರಸ್ತುತ ವಿಧಾನ ಪರಿಷತ್ತಿನ ಸಭಾಪತಿಯವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಂದರೆ ಇವರನ್ನು ಸಭಾಪತಿ ಅಂತ ಹೇಳಿ ಕರಿತಾ ಇದ್ವಿ. ಆದರೆ ವಿಧಾನಸಭೆ ಅಂದರೆ ಕೆಳಮನೆಯಾಗಿರುವಂತಹ ವಿಧಾನಸಭೆಯ ಅಧ್ಯಕ್ಷರನ್ನು ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಈಗಾಗಲೇ ಹೇಳಿದ್ದೆ ನಾನು, ಎಲ್ಲ ರಾಜ್ಯಗಳಲ್ಲಿಯೂ ಅಂದರೆ ಭಾರತದಲ್ಲಿರುವ ಎಲ್ಲ ರಾಜ್ಯಗಳು ಹಾಗೂ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿಯೂ ವಿಧಾನ ಪರಿಷತ್ತು ಅಸ್ತಿತ್ವದಲ್ಲಿ ಇರೋದಿಲ್ಲ ಅಂತ ಹೇಳಿ ಹೇಳಿದ್ದೆ. ಹಾಗಾದರೆ ಯಾವೆಲ್ಲ ರಾಜ್ಯಗಳಲ್ಲಿ ಇದ್ವು ಅಂಥೇಳಿ ಇದೆ ಅಂಥೇಳಿ ನಾವು ನೋಡೋದಾದರೆ ನೋಡಿ, ಇದಕ್ಕೆ ಒಂದು ಸಣ್ಣದಾದಂತಹ ಒಂದು ಕೋಡ್ ವರ್ಡನ್ನು ಮಾಡಿಕೊಳ್ಳಲಾಗಿದೆ. ಒಂದು ಕೆ ಅಂತ ಹೇಳಿದರೆ ಕರ್ನಾಟಕ, ನಂತರ ಟಿ ಅಂದರೆ ತೆಲಂಗಾಣ, ನಂತರ ಎ ಅಂದರೆ ಆಂಧ್ರ ಪ್ರದೇಶ, ನಂತರ ಎಂ ಅಂದರೆ ಮಹಾರಾಷ್ಟ್ರ, ಬಿ ಅಂದರೆ ಬಿಹಾರ ಆ್ಯಂಡ್ ಯು ಅಂತ ಹೇಳಿದರೆ ಉತ್ತರ ಪ್ರದೇಶ. ಈ 6 ರಾಜ್ಯಗಳಲ್ಲಿ ಮಾತ್ರವೇ 2 ಸದನಗಳನ್ನು ಹೊಂದಿರುವಂತಹ ವಿಧಾನ ಮಂಡಲಗಳು ಅಸ್ತಿತ್ವದಲ್ಲಿ ಇರ್ತವೆ. ಉಳಿದಂತೆ ಇನ್ಯಾವುದೇ ರಾಜ್ಯಗಳಲ್ಲಿಯೂ ಸಹ ಇರೋದಿಲ್ಲ. ವಿಧಾನ ಪರಿಷತ್ತನ್ನು ಹೊಂದಿರುವಂತಹ ರಾಜ್ಯಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು, ಅದಕ್ಕೆ ಉತ್ತರ 6 ಆಗಿರುತ್ತೆ. ಮತ್ತು ಯಾವ್ಯಾವ ಅಂತ ಕೇಳಿದಾಗ ಇದಿಷ್ಟು ಆಗಿರುತ್ತೆ: ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ ಹಾಗೂ ಉತ್ತರ ಪ್ರದೇಶ ಆಗಿರುತ್ತೆ. ನಂತರ ಈ ಒಂದು ಅಂಕಣ ಪರೀಕ್ಷಾಧಾರಿತವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿಲ್ಲ, ಇಂಪಾರ್ಟೆಂಟ್ ಇರೋದಿಲ್ಲ. ನಂತರ ನೋಡಿ, KEAಗೆ ಸಂಬಂಧಪಟ್ಟಂಥ ಕೆಲವೊಂದು ಸುದ್ದಿ ಇದೆ. ಯಾರಿಗೆಲ್ಲ ನೇಮಕಾತಿ ಪ್ರಕ್ರಿಯೆ ಬಗ್ಗೆ ಸಂದೇಹಗಳು ಏನೇ ಇದ್ದರೂ ಸಹ ಈ ಅಂಕಣಗಳನ್ನು ಓದೋದ್ರ ಮುಖಾಂತರ ನೀವು ನಿಮ್ಮ ಸಂದೇಹಗಳನ್ನು ಬಗೆಹರಿಸ್ಕೋಬಹುದು. ನಂತರದ ಸುದ್ದಿ, ರಕ್ಷಣಾ ಒಪ್ಪಂದ ಪಾಕ್, ಸೌದಿ, ಟರ್ಕಿ ಸಹಿ ಅಂತೇಳಿ ಒಂದು ಸುದ್ದಿ ಇದೆ. ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ನೋಡಿ, ಪಾಕಿಸ್ತಾನ, ಸೌದಿ ಅರೇಬಿಯಾ, ಟರ್ಕಿ ದೇಶಗಳು ತ್ರಿಪಕ್ಷೀಯ ರಕ್ಷಣಾ ಒಪ್ಪಂದಕ್ಕೆ ಸಹಿ ಮಾಡಿದ್ದಾವಂತೆ. ಇದರ ಉದ್ದೇಶ ಏನು ಅಂದರೆ, ಈ ಒಂದು ಒಪ್ಪಂದದ ಮುಖ್ಯ ಮಜಲನ್ನು ನೋಡೋದಾದರೆ, 3 ರಾಷ್ಟ್ರಗಳ ಪೈಕಿ ಯಾವ ರಾಷ್ಟ್ರದ ಮೇಲೆ ದಾಳಿ ನಡೆದರೂ ಸಹ 3 ದೇಶಗಳ ಮೇಲೆ ನಡೆದ ದಾಳಿ ಅಂಥೇಳಿ ಒಪ್ಪಂದದ ಅಡಿಯಲ್ಲಿ ಪರಿಗಣಿಸಲಾಗುತ್ತೆ. ಅಂದರೆ ಇಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರು ಸಹ ಸೌದಿಯವರು ಬರ್ತಾರೆ, ಟರ್ಕಿಯವರು ಬರ್ತಾರೆ, ಅಥವಾ ಟರ್ಕಿ ದೇಶದ ಮೇಲೆ ದಾಳಿ ನಡೆದರೆ ಸೌದಿಯವರು ಬರ್ತಾರೆ, ಪಾಕಿಸ್ತಾನ ಸಹ ಬರುತ್ತೆ. ಸೊ ಈ ಒಂದು ಸುದ್ದಿಯನ್ನು ನಾವು ನೋಡಿದ ತಕ್ಷಣ ನನಗೆ ನೆನಪಾಗ್ತಾ ಇರ್ತಕ್ಕಂಥದ್ದು, ನಾವು ಇತಿಹಾಸಕ್ಕೆ ಲಿಂಕ್ ಮಾಡಿ ಓದಲೇಬೇಕು ಅಂತೇಳಿ ಒಂದು ನೆನಪಾಗುತ್ತೆ ನನಗೆ. ಅದರಲ್ಲೂ ಸಹ ಸಬ್ಸಿಡರಿ ಅಲಿಯನ್ಸ್ ಸಿಸ್ಟಮ್, ಬ್ರಿಟಿಷರು ಜಾರಿಗೆ ತಂದಿರತಕ್ಕಂತಹ ಸಹಾಯಕ ಸೈನ್ಯ ಪದ್ಧತಿ ಏನಿತ್ತು ಅದು ನನಗೆ ಇಲ್ಲಿ ನೆನಪಿಗೆ ಬರುತ್ತೆ. ಸಹಾಯಕ ಸೈನ್ಯ ಪದ್ಧತಿ, ಇದನ್ನು ಯಾರು ಪ್ರಾರಂಭ ಮಾಡ್ತಾರೆ? ಸಹಾಯಕ ಸೈನ್ಯ ಪದ್ಧತಿ, ಸಬ್ಸಿಡರಿ ಅಲಿಯನ್ಸ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಸೊ ಇದನ್ನು ಜಾರಿಗೆ ತಂದಿರತಕ್ಕಂಥವನು ಲಾರ್ಡ್ ವೆಲ್ಲೆಸ್ಲಿ. ಇವನು ಬ್ರಿಟಿಷರ ಗವರ್ನರ್ ಜನರಲ್ ಆಗಿರ್ತಾನೆ. ಇವನು ಸಬ್ಸಿಡರಿ ಅಲಿಯನ್ಸ್ ಅನ್ನುವಂತಹ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಇದಕ್ಕೆ ಸಮೀಕರಿಸಿ ಹೇಳೋದಾದರೆ, ಇದೂ ಸಹ ಬ್ರಿಟಿಷರು ಭಾರತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ, ಅಂದರೆ ಈ ವ್ಯವಸ್ಥೆಯಲ್ಲಿ ಭಾರತೀಯ ಸಂಸ್ಥಾನಗಳ ರಕ್ಷಣೆಯ ಹೊಣೆಯನ್ನು ಬ್ರಿಟಿಷರು ವಹಿಸ್ಕೋತಾರೆ. ಪ್ರತಿಯಾಗಿ ಆ ಸಂಸ್ಥಾನಗಳು ಏನು ಮಾಡ್ತವೆ? ಬ್ರಿಟಿಷರ ಸೈನ್ಯವನ್ನು ತಮ್ಮ ಪ್ರದೇಶದಲ್ಲಿ ಅಂದರೆ ತಮ್ಮ ರಾಜ್ಯದಲ್ಲಿ ಇಟ್ಕೊಂಡು ಅದರ ವೆಚ್ಚವನ್ನು ಭರಿಸ್ಕೋಬೇಕಾಗಿರುತ್ತೆ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ವೆರಿ ಫಸ್ಟು ಸೈನ್ ಮಾಡಿದಂಥವ್ರು ಯಾರು ಅಂತ ನಾವು ನೋಡಿದಾಗ ಹೈದರಾಬಾದಿನ ನಿಜಾಮರು. ಇದನ್ನು ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. 1798ರಲ್ಲಿ ಪ್ರಪ್ರಥಮ ಬಾರಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಅಂದರೆ ಈ ಪದ್ಧತಿಯನ್ನು ಒಪ್ಪಿಕೊಂಡು ಸಹಿ ಮಾಡಿದಂತಹ ರಾಜ ಯಾರು ಅಂತ ನೋಡಿದಾಗ ಹೈದರಾಬಾದ್ನ ನಿಜಾಮ. ನಂತರ 1799ರಲ್ಲಿ ಮೈಸೂರು ಸಂಸ್ಥಾನ ಕೂಡ ಇದರ ಅಡಿ ಬರುತ್ತೆ. ನಂತರ ಅವಧು ಬರುತ್ತೆ, ಹೌದು. ನಂತರ ಕರ್ನಾಟಕ ನವಾಬರು ಬರ್ತಾರೆ, ಪೇಶ್ವೆ ಮರಾಠಗಳು ಬರ್ತಾರೆ. ಸೊ ಇಷ್ಟೂ ಜನರು ಸಹ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಮಾಡಿರ್ತಾರೆ. ಇದರ ಪ್ರಕಾರ ನಮ್ಮ ಸಂಸ್ಥಾನದ ರಾಜನಿಗೆ ಬ್ರಿಟಿಷರು ಬಾಹ್ಯ ಶತ್ರುಗಳಿಂದ ಸಹ ರಕ್ಷಣೆ ನೀಡ್ತಾ ಇದ್ರು. ಈಗ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಪಾಕಿಸ್ತಾನ, ಸೌದಿ ಅರೇಬಿಯಾ, ಅದೇ ರೀತಿಯಾಗಿ ಟರ್ಕಿ ಮೇಲೆ ಯಾವುದೇ ರಾಷ್ಟ್ರಗಳು ಈಗ ನೋಡಿರಬಹುದು, ಸೌದಿ ಅರೇಬಿಯಾ ರಾಷ್ಟ್ರದ ಮೇಲೆ ಹಾಗೂ ಟರ್ಕಿ ಮೇಲೆ ಇತ್ತೀಚೆಗೆ ಇರಾನ್ ರಾಷ್ಟ್ರ ದಾಳಿಯನ್ನು ಮಾಡಿತ್ತು. ಅಮೆರಿಕ ಹಾಗೂ ಇರಾನ್ ಘರ್ಷಣೆಯ ಭಾಗವಾಗಿ ಸೌದಿ ರಾಷ್ಟ್ರದ ಮೇಲೆ ದಾಳಿ ಮಾಡಿತ್ತು. ಯಾಕೆ? ಸೌದಿ ಅರೇಬಿಯಾ ಒಂದು ಅಮೆರಿಕದ ಮಿತ್ರ ರಾಷ್ಟ್ರ ಆಗಿತ್ತು, ಆದ್ದರಿಂದಾಗಿ ಈ ದೇಶಗಳ ಮೇಲೆ ದಾಳಿಯನ್ನು ಮಾಡಿತ್ತು. ಸೊ ಈ ಒಂದು ಒಪ್ಪಂದದ ನಂತರ ಏನಾಗುತ್ತೆ, ಇರಾನ್ ಹೋಗ್ಬಿಟ್ಟು ಸೌದಿ ಅರೇಬಿಯಾ ಮೇಲೆ ದಾಳಿಯನ್ನು ಮಾಡಿದ್ರೆ ಟರ್ಕಿ ದೇಶನೂ ಬರುತ್ತೆ, ನಂತರ ಪಾಕಿಸ್ತಾನ ದೇಶ ಕೂಡ ಬರುತ್ತೆ. ಇದು ಒಂಥರ ಡಿಫೆನ್ಸಿವ್ ಸಿಸ್ಟಮ್ ಅಥವಾ ಮ್ಯೂಚುವಲ್ ಅಲಯನ್ಸ್ ಅಂತ ಕೂಡ ಹೇಳ್ಬೋದು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಾರಲ್ಲ, ಆ ರೀತಿಯಾಗಿರ್ತಕ್ಕಂಥ ಒಂದು ಪದ್ಧತಿ.
ಸೊ ಈ ಒಂದು ಸುದ್ದಿಗೆ ಸಂಬಂಧಪಟ್ಟಂತೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಇದನ್ನು ಜಾರಿಗೆ ತಂದಿರತಕ್ಕಂಥವನು ಲಾರ್ಡ್ ವೆಲ್ಲೆಸ್ಲಿ. ಇದನ್ನು ಸಹ ಕಂಪಲ್ಸರಿ ನೀವು ನೆನಪಲ್ಲಿ ಇಟ್ಕೊಳ್ಳಬೇಕು. 1798ರಿಂದ 1805ರವರೆಗೆ ಇವನು ಅಧಿಕಾರದಲ್ಲಿ ಇರ್ತಾರೆ. ಸೊ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಪ್ರಪ್ರಥಮ ಬಾರಿಗೆ ಒಪ್ಪಿಕೊಂಡು ಸಹಿ ಮಾಡಿದಂಥವ್ರು ಯಾರು ಅಂತ ಹೇಳಿದ್ರೆ ಹೈದರಾಬಾದ್ನ ನಿಜಾಮ ಆಗಿರ್ತಾನೆ 1798ರಲ್ಲಿ. ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ನಂತರದ ಸುದ್ದಿಯನ್ನು ನೋಡೋದಾದ್ರೆ, ಭಯೋತ್ಪಾದನೆ ನಿಲ್ಲಿಸಿದರೆ ಪಾಕ್ ಜೊತೆ ಸಂಬಂಧ ಅಂತ ಹೇಳ್ತಿದ್ದಾರೆ. ಇದು ಮೀನ್ಸ್ ಅಮೆರಿಕ ಹಾಗೂ ಇರಾನ್ ನಡುವಿನ ಸಂಘರ್ಷದ ಭಾಗದ ಮುಂದುವರೆದ ಭಾಗಗಳಿವು. ಅಂದರೆ ಬೆಳವಣಿಗೆಗಳು ಆಗ್ತಾನೆ ಇರ್ತವೆ. ಆದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಭಾರತ ದೇಶ ಹೇಳ್ತಾ ಇರ್ತಕ್ಕಂಥದ್ದು, ಪಾಕಿಸ್ತಾನ ಭಯೋತ್ಪಾದನಾ ಚಟುವಟಿಕೆಗಳನ್ನು ನಿಲ್ಲಿಸಿದ್ರೆ ನಾವು ನಿಮ್ಮ ಜೊತೆ ಸಂಬಂಧವನ್ನು ಬೆಳೆಸ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಹಲವಾರು ದಶಕಗಳಿಂದ ಈ ಒಂದು ಸುದ್ದಿಯನ್ನು ಹೇಳ್ತಾನೆ ಇದ್ದಾರೆ. ಆದರೆ ಅವರು ಪಾಕಿಸ್ತಾನದವರು ಅವರ ಚಾಳಿಯನ್ನು ಬಿಡೋದಿಲ್ಲ. ನಂತರದ ಸುದ್ದಿ ನೋಡಿ, ಪರೀಕ್ಷಾಧಾರಿತವಾಗಿ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥ ಸುದ್ದಿಗಳು ನಮಗೆ ಕಂಡು ಬಂದಿರೋದಿಲ್ಲ. ಸೊ ಇದಿಷ್ಟು ದಿನಾಂಕ 8/8/2026 ಪ್ರಜಾವಾಣಿ ಪತ್ರಿಕೆಯಲ್ಲಿನ ಪ್ರಮುಖ ಸುದ್ದಿಗಳಾಗಿರ್ತವೆ. ಈಗ ಇನ್ನುಳಿದಂತೆ ಅಂದರೆ ಪ್ರಜಾವಾಣಿಯನ್ನು ಹೊರತುಪಡಿಸಿ ವಿವಿಧ ಮೂಲಗಳಿಂದ, ಈಗ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಆಗಿರ್ಬೋದು, ಅದೇ ರೀತಿಯಾಗಿ ದ ಹಿಂದೂ ಪತ್ರಿಕೆ, ಈ ರೀತಿಯಾಗಿ ಹಲವಾರು ಮೂಲಗಳಿಂದ ಕೆಲವೊಂದು ಮಾಹಿತಿಗಳನ್ನು ಅಂದರೆ ಪರೀಕ್ಷಾಧಾರಿತವಾಗಿ ವಿಷಯಗಳನ್ನು ಸಂಗ್ರಹಿಸಲಾಗಿದೆ. ಅದರ ಒಂದು ಸುದ್ದಿಗಳನ್ನು ನೋಡೋಣ. ನೋಡಿ, ICAR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನವರು ಒಂದು ಹೊಸದಾಗಿರ್ತಕ್ಕಂಥ ಒಂದು ಇನೋವೇಷನನ್ನು ಮಾಡಿದ್ದಾರೆ. ಅದೇನು ಅಂತ ನಾವು ನೋಡೋದಾದ್ರೆ ಅದು ತೊಗರಿ ಬೆಳೆ ಮೇಲೆ ಒಂದು ಇನೋವೇಷನನ್ನು ಮಾಡಿದ್ದಾರೆ. ICAR ವಿಜ್ಞಾನಿಗಳು ತೊಗರಿ ಸಸ್ಯದ ಸಂಪೂರ್ಣ DNA ನಕ್ಷೆಯನ್ನು ಅತ್ಯಂತ ವಿವರವಾಗಿ ಸಿದ್ಧಪಡಿಸಿದ್ದಾರೆ. ಹಾಗಾದರೆ ಇಷ್ಟು ವರ್ಷಗಳ ಕಾಲ ಇದು ಇರಲಿಲ್ವಾ? ಎಸ್, ಡೆಫಿನೆಟ್ಲಿ ಇರಲಿಲ್ಲ. ಈಗ ನಮಗೆ ಇದನ್ನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಒಬ್ಬ ಮನುಷ್ಯ ಅಂದ ತಕ್ಷಣ ನಮ್ಮ ಜಾತಕವನ್ನು ಬರೆಸ್ತೇವೆ ಸಂಪೂರ್ಣವಾಗಿ. ನಾವು ಹುಟ್ಟಿದಾಗಿನಿಂದ ಕೊನೆಯವರೆಗೂ ನಮ್ಮ ಗ್ರಹಗತಿಗಳು ಇನ್ನೊಂದು ಮತ್ತೊಂದು ಹೇಗಿರುತ್ತೆ ಅಂತೇಳಿ ನಮ್ಮ ಒಂದು ಜಾತಕ ಯಾವ ರೀತಿ ಇಟ್ಕೋತೀವಿ, ಆ ರೀತಿಯಾಗಿ ಒಂದು ಸಸ್ಯದ ಸಂಪೂರ್ಣವಾಗಿರ್ತಕ್ಕಂಥ DNA ನಕ್ಷೆ ಲಭ್ಯ ಇರೋದಿಲ್ಲ. ಆದರೆ ಮೀನ್ಸ್ ತೊಗರಿದು ಇರಲಿಲ್ಲ ಇಷ್ಟು ದಿನ. ಈಗ ಇದನ್ನು ತಯಾರು ಮಾಡಿದ್ದಾರೆ ನಮ್ಮ ICARನವರು. ಸೊ ಇದರ ಪ್ರಕಾರ ನೋಡಿ, ಯಾವ ಸಂಸ್ಥೆ ಮಾಡಿರ್ತಕ್ಕಂಥದ್ದು ಅಂತ ನೋಡಿದಾಗ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನವರು ತೊಗರಿಯ ಮೇಲೆ ಮಾಡಿರ್ತಕ್ಕಂಥದ್ದು ಯಾವ ತಳಿಯ ಮೇಲೆ ಪ್ರಮುಖವಾಗಿ ಆಶಾ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಇವರು. ಇದು ಪ್ರಪಂಚದ ಮೊದಲ ಸಂಪೂರ್ಣವಾಗಿ ಟಿಪ್ಪಣಿ ಮಾಡಲಾದ ಟೆಲೋಮಿಯರ್ ಟು ಟೆಲೋಮಿಯರ್ ಜಿನೋಮ್ ಸೀಕ್ವೆನ್ಸಿಂಗ್ ಆಗಿರುತ್ತೆ. ಅಂದರೆ ಆ ಒಂದು ತೊಗರಿ ಸಸ್ಯದ ಕೊನೆಯ ಭಾಗ ಏನಿರುತ್ತೆ, ಆ ಕೊನೆಯ ಭಾಗವನ್ನು ಟೆಲೋಮಿಯರ್ ಅಂತ ಹೇಳಿ ಕರೆಯಲಾಗುತ್ತೆ. ಆ ಕೊನೆಯ ಭಾಗದಿಂದ ಮತ್ತೊಂದು ಕೊನೆಯ ಭಾಗ ಯಾವುದಿರುತ್ತೆ, ಆ ಒಂದು ಕೊನೆಯ ಭಾಗದವರೆಗೂ ಸಹ ಈ ಒಂದು ಸಂಪೂರ್ಣವಾಗಿ DNA ನಕ್ಷೆಯನ್ನು ಮಾಡಲಾಗಿದೆ. ನಂತರ ಇದರ ಪ್ರಾಮುಖ್ಯತೆಯನ್ನು ನಾವು ನೋಡಿದ್ರೆ, ಅಗ್ರಿಕಲ್ಚರ್ ಮತ್ತು ಟೆಕ್ನಾಲಜಿ, ಬಯೋಟೆಕ್ನಾಲಜಿ ವಿಚಾರವಾಗಿ ಜಿನೋಮ್ ಎಡಿಟಿಂಗ್ ತಂತ್ರಜ್ಞಾನಕ್ಕೆ ಸೂಕ್ತ ಮೂಲಾಧಾರವಾಗಿರುತ್ತೆ ಇದು. ಅದೇ ರೀತಿಯಾಗಿ ಬರದ ಪರಿಸ್ಥಿತಿಗಳಲ್ಲಿ ಮತ್ತು ಕ್ರಿಮಿಕೀಟ ನಿರೋಧಕ ತಳಿಗಳ ಅಭಿವೃದ್ಧಿಗಳ ವಿಚಾರದಲ್ಲಿ ಇದು ತುಂಬ ಪಾತ್ರವನ್ನು ವಹಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ರೆವಲ್ಯೂಷನ್ ಏನಿದೆ ಅದನ್ನು ಸಹ ನಾವು ನೆನೆಸ್ಕೋಬೇಕಾಗುತ್ತೆ ಇಲ್ಲಿ. ನಂತರ ಖಾದ್ಯ ಸುಸ್ಥಿರತೆ ಮತ್ತು ಆಹಾರ ಭದ್ರತೆಯನ್ನು ಸಾಧಿಸೋದಕ್ಕೆ ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಡಿಪಾಯ ಆಗಿರುತ್ತೆ. ನೋಡಿ, ಭಾರತದ ಆತ್ಮನಿರ್ಭರತಾ ಇನ್ ಪಲ್ಸಸ್ 2030ರಿಂದ 31ರ ವೇಳೆಗೆ 35 ಮಿಲಿಯನ್ ಟನ್ ಬೇಳೆಗಳನ್ನು ಉತ್ಪಾದನೆ ಮಾಡೋದಕ್ಕೆ ಏನು ಗುರಿ ಹಾಕ್ಕೊಂಡಿದ್ದೀವಿ, ಈ ಗುರಿಗೆ ಪೂರಕವಾಗಿ ಈ ಒಂದು ಅನ್ವೇಷಣೆ ಇರುತ್ತೆ. ಸೊ ಇದರ ಪ್ರಕಾರ ಏನು ಒಟ್ಟಾರೆಯಾಗಿ ಈ ಹೊಸ ತಳಿಯನ್ನು ಅಭಿವೃದ್ಧಿಪಡಿಸಿರೋದ್ರಿಂದ ಉತ್ಪಾದನೆ ಅಂದರೆ ಈಲ್ಡಿಂಗ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಇಳುವರಿ. ಇದರಿಂದಾಗಿ ನಮ್ಮ ಭಾರತದ ಆಹಾರ ಭದ್ರತೆ ಹೆಚ್ಚಾಗುತ್ತೆ. ಸೊ ನಂತರದ ಸುದ್ದಿ ನೋಡೋದಾದರೆ, ಪ್ರಧಾನಮಂತ್ರಿಗಳ ನೇತೃತ್ವದ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅಂತ ಹೇಳಿ ಹೊಂದಿರುತ್ತೆ. ಈ ಸುದ್ದಿ ಯಾಕೆ ಪ್ರಸ್ತುತದಲ್ಲಿ ಇದೆ ಅಂತ ನಾವು ನೋಡಿದಾಗ, ಇಲ್ಲಿ ಕೇಂದ್ರ ಸರ್ಕಾರದ ಅತ್ಯುನ್ನತ ಅಧಿಕಾರಿಗಳಾಗಿರ್ತಕ್ಕಂಥ ಕ್ಯಾಬಿನೆಟ್ ಕಾರ್ಯದರ್ಶಿ ಅಂದರೆ IAS ಆಫೀಸರ್ಸಲ್ಲಿ ಟಾಪ್ ಮೋಸ್ಟ್ ಅಧಿಕಾರವನ್ನು ಹೊಂದಿರತಕ್ಕಂಥ ಅಧಿಕಾರಿಗಳಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿ ಅವರು ಟಾಪ್ ಮೋಸ್ಟ್ ಆಗಿರ್ತಾರೆ, ವೆರಿ ಫಸ್ಟ್. ಸೊ ಪ್ರಸ್ತುತ ಇರತಕ್ಕಂಥವರು ಡಾಕ್ಟರ್ TV ಸೋಮನಾಥನ್ ಅಂತ ಹೇಳಿ. ಅದೇ ರೀತಿಯಾಗಿ ಗೃಹ ಕಾರ್ಯದರ್ಶಿ ಅಂದರೆ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರತಕ್ಕಂತಹ ಒಂದು ಸೆಕ್ರೆಟರಿ ಪೋಸ್ಟು. ಈ ಪೋಸ್ಟ್ನಲ್ಲಿ ಗೋವಿಂದ್ ಮೋಹನ್ ಅವರು ಇರ್ತಾರೆ. ಇವರಿಬ್ಬರ ಸೇವಾ ಅವಧಿಯನ್ನು 1 ವರ್ಷದವರೆಗೆ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ವಿಸ್ತರಣೆ ಮಾಡಿರ್ತಕ್ಕಂಥವ್ರು ಯಾರು ಅಂತೇಳಿ ಒಂದು ಪ್ರಶ್ನೆ ಬರಬಹುದು. ಬಹುಶಃ ನೋಡಿ, ಪ್ರಧಾನಮಂತ್ರಿಗಳ ನೇತೃತ್ವದ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಅಂದರೆ ನೇರವಾಗಿ ಇಲ್ಲಿ ಕ್ಯಾಬಿನೆಟ್ ಸೆಕ್ರೆಟರಿಯನ್ನು ಯಾರು ನೇಮಕ ಮಾಡ್ತಾರೆ ಅಥವಾ ಗೃಹ ಕಾರ್ಯದರ್ಶಿಯನ್ನು ಯಾರು ನೇಮಕ ಮಾಡ್ತಾರೆ ಅಂತೇಳಿ ನೇರವಾದ ಪ್ರಶ್ನೆ ಬಂದಾಗ ನಮ್ಮ ಉತ್ತರ ಪ್ರಧಾನಮಂತ್ರಿಗಳ ನೇತೃತ್ವದ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಆಗಿರುತ್ತೆ, ಅಥವಾ ನೇರವಾಗಿ ಪ್ರಧಾನಮಂತ್ರಿಗಳಿಂದ ಇವರು ನೇಮಕಾತಿಯನ್ನು ಹೊಂದುತ್ತಾರೆ ಅಂತೇಳಿ ನಿಮ್ಮ ಉತ್ತರ ಆಗಿರಬೇಕಾಗುತ್ತೆ. ನಂತರ ನೌರುವಿನ ಗೋಲ್ಡನ್ ಪಾಸ್ಪೋರ್ಟ್ ಅಂತೇಳಿ ಒಂದು ಸುದ್ದಿ ಇದೆ. ಈ ನೌರು ಬಂದ್ಬಿಟ್ಟು ಒಂದು ಅತ್ಯಂತ ಚಿಕ್ಕದಾಗಿರುವಂತಹ ಪೆಸಿಫಿಕ್ ಸಾಗರದ ಪಕ್ಕದಲ್ಲಿ ಬರುವಂತಹ ಒಂದು ದ್ವೀಪ ರಾಷ್ಟ್ರ ಆಗಿರುತ್ತೆ. ನೋಡಿ, ಪೆಸಿಫಿಕ್ ಮಹಾಸಾಗರದ ಪುಟ್ಟ ದ್ವೀಪ ರಾಷ್ಟ್ರವಾದವರು ಹೂಡಿಕೆಯ ಮೂಲಕ ಪೌರತ್ವವನ್ನು ನೀಡುವ ಹೊಸ ಯೋಜನೆಯನ್ನು ಆರಂಭಿಸಿದೆ. ಅಂದರೆ ದುಡ್ಡು ಕೊಟ್ಟರೆ ನಮ್ಮ ದೇಶದಲ್ಲಿ ಬಂದು ಇನ್ವೆಸ್ಟ್ ಮಾಡಿ ನಮ್ಮ ದೇಶದ ಪೌರತ್ವವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ಅವರು ಗೋಲ್ಡನ್ ಪಾಸ್ಪೋರ್ಟ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಗೋಲ್ಡನ್ ಪಾಸ್ಪೋರ್ಟ್ ಅಂದರೆ ಏನು? ವಿದೇಶಿ ಹೂಡಿಕೆದಾರರು ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ದೇಶದ ನಿಧಿಗೆ ದೇಣಿಗೆ ನೀಡುವ ಮೂಲಕ ಆ ದೇಶದ ಪೌರತ್ವ ಮತ್ತು ಪಾಸ್ಪೋರ್ಟನ್ನು ಪಡೆಯುವುದನ್ನು ಹೀಗೆ ಕರೆಯಲಾಗುತ್ತೆ. ಏನಂತ? ಗೋಲ್ಡನ್ ಪಾಸ್ಪೋರ್ಟ್ ಸ್ಕೀಮ್ ಅಂತ ಹೇಳಿ. ಹವಾಮಾನ ನಿಧಿ ಈ ಯೋಜನೆಯ ವಿಶೇಷತೆ ಅಂದರೆ ಪ್ರಸ್ತುತ ಈ ಒಂದು ನೌರು ದೇಶ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸ್ಕೀಮ್ನ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಇದರಿಂದ ಬರುವ ಆದಾಯವನ್ನು ಸಂಪೂರ್ಣವಾಗಿ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಎದುರಿಸಲು ಮತ್ತು ದ್ವೀಪದ ಸುರಕ್ಷತೆಗೆ ಬಳಸಲು ನಿರ್ಧರಿಸಲಾಗಿದೆ. ಬಿಕಾಸ್ ಯಾಕೆ ಈ ಒಂದು ನೌರು ದೇಶ ಏನಿದೆ, ಸಮುದ್ರ ಮಟ್ಟ ಏರಿಕೆಯಿಂದಾಗಿ ಅಸ್ತಿತ್ವದ ಭೀತಿಯನ್ನು ಇದು ಎದುರಿಸ್ತಾ ಇದೆ. ಜಾಗತಿಕ ಹವಾಮಾನ ನಿಧಿಗಳ ಕೊರತೆಯಿಂದಾಗಿ ಈ ದೇಶವು ಸ್ವತಃ ಹಣ ಸಂಗ್ರಹಿಸಲು ಈ ಮಾರ್ಗವನ್ನು ಆರಿಸಿಕೊಂಡಿದೆ. ಬಹುಶಃ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ತನ್ನ ದೇಶದ
ಒಂದು ಹವಾಮಾನ ಬದಲಾವಣೆಯ ಪರಿಸ್ಥಿತಿಗಳನ್ನು ಎದುರಿಸಲು ಗೋಲ್ಡನ್ ಪಾಸ್ಪೋರ್ಟ್ ಯೋಜನೆಯನ್ನು ಪ್ರಾರಂಭಿಸಿದಂತಹ ದ್ವೀಪ ರಾಷ್ಟ್ರ ಯಾವುದು ಅಂತ ಹೇಳಿ ಕೇಳಬಹುದು. ಅದಕ್ಕೆ ಉತ್ತರ ನೌರು ಆಗಿರುತ್ತೆ. ಆರ್ಥಿಕ ಸುಸ್ಥಿರತೆ, ಗಣಿಗಾರಿಕೆ ನಂತರ ಆರ್ಥಿಕ ಸಂಕಷ್ಟದಲ್ಲಿರುವ ನೌರುವಿಗೆ ಇದು ಹೊಸ ಆದಾಯದ ಮೂಲ ಆಗಿರುತ್ತೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಕಳವಳ ಏನು ಅಂತ ಹೇಳಿದ್ರೆ ಇಂತಹ ಯೋಜನೆಗಳು ಮನಿ ಲಾಂಡ್ರಿಂಗ್ ಅಂದರೆ ಹಣದ ಅಕ್ರಮ ವರ್ಗಾವಣೆ ಮತ್ತು ಭದ್ರತಾ ಅಪಾಯಗಳಿಗೆ ಕಾರಣ ಆಗಬಹುದು ಅಂತೇಳಿ OECD ಮತ್ತು ಐರೋಪ್ಯ ಒಕ್ಕೂಟಗಳು ವ್ಯಕ್ತಪಡಿಸಿದೆ. ಇಲ್ಲಿ OECD ಅಂತ ಹೇಳಿದ್ರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಸೊ ಇವುಗಳು ಒಂದು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮುಖ್ಯ ಪರೀಕ್ಷೆಯಲ್ಲಿ ಬರೆಯುವಾಗ ಒಂದು ಕನ್ಕ್ಲೂಡ್ ಮಾಡೋದಂದರೆ ನೋಡಿ, ಪರಿಸರ ಸಂರಕ್ಷಣೆಗಾಗಿ ಪೌರತ್ವವನ್ನು ಮಾರಾಟ ಮಾಡುವ ಈ ಕ್ರಮವು ಅಭಿವೃದ್ಧಿಶೀಲ ರಾಷ್ಟ್ರಗಳ ಅಂದರೆ ಡೆವಲಪಿಂಗ್ ಕಂಟ್ರೀಸ್ ಏನಿದೆ ಈ ರಾಷ್ಟ್ರಗಳ ಹವಾಮಾನ ಬಿಕ್ಕಟ್ಟಿನ ತೀವ್ರತೆಯನ್ನು ತೋರಿಸುತ್ತೆ. ಸೊ ಇದು ಮೇನ್ಸಲ್ಲಿ ಬರಬೇಕಾದ್ರೆ ಈ ಒಂದು ಸಾಲುಗಳನ್ನು ನೀವು ಬಳಕೆ ಮಾಡ್ಕೋಬೋದಾಗಿರುತ್ತೆ. ನಂತರ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಜೌಗು ಪ್ರದೇಶಗಳ ಸುತ್ತ 10 ಕಿಲೋಮೀಟರ್ ಗಣಿಗಾರಿಕೆಯನ್ನು ನಿಷೇಧ ಮಾಡಲಾಗಿದೆ ಅಂತ ಹೇಳಿ. ಇಲ್ಲಿ ಜೌಗು ಪ್ರದೇಶಗಳು ಅಂತ ಹೇಳಿದ್ರೆ ವೆಟ್ಲ್ಯಾಂಡ್ಸ್. ನೋಡಿ, ಇದರ ಸಂಬಂಧ ನೋಡೋದಾದ್ರೆ ಜೌಗು ಪ್ರದೇಶಗಳು ಸುತ್ತಲೂ 10 ಕಿಲೋಮೀಟರ್ ವ್ಯಾಪ್ತಿವರೆಗೆ ಗಣಿಗಾರಿಕೆ ಚಟುವಟಿಕೆಗಳನ್ನು ನಿಷೇಧ ಮಾಡಲಾಗಿದೆ. ಸೊ ಇದು ಈ ಒಂದು ಆದೇಶ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಹತ್ವ ಇರತಕ್ಕಂಥ ರಾಮ್ಸರ್ ಸೈಟ್ಗಳೇನಿದ್ದಾವೆ ಮತ್ತು ಪರಿಸರ ಸೂಕ್ಷ್ಮ ಪ್ರದೇಶಗಳಿಗೆ ಮಾತ್ರ ಅನ್ವಯ ಆಗುತ್ತೆ. ಜೌಗು ಪ್ರದೇಶಗಳು ಭೂಮಿಯ ಕಿಡ್ನಿಗಳು ಅಂತ ಹೇಳಿ ಕರೆಯಲಾಗುತ್ತೆ. ಗಣಿಗಾರಿಕೆಯಿಂದ ಉಂಟಾಗ್ತಕ್ಕಂಥ ಮಾಲಿನ್ಯ ಮತ್ತು ಪರಿಸರ ಹಾನಿಯಿಂದ ಈ ಸೂಕ್ಷ್ಮ ಜಲಮೂಲಗಳನ್ನು ರಕ್ಷಿಸೋದು ಈ ಒಂದು ತೀರ್ಪಿನ ಮುಖ್ಯ ಗುರಿಯಾಗಿರುತ್ತೆ. ಇದು ರಾಮ್ಸರ್ ಸೈಟ್ಸ್ ಅಥವಾ ಎನ್ವಿರಾನ್ಮೆಂಟಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂಥ ಒಂದು ಸುದ್ದಿ ಆಗಿರೋದ್ರಿಂದ ಈ ಸಂಬಂಧ ಪರೀಕ್ಷೆಯಲ್ಲಿ ಏನು ಪ್ರಶ್ನೆ ಕೇಳ್ಬೋದು ಅಂತ ಹೇಳಿದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟು ಜೌಗು ಪ್ರದೇಶಗಳ ಸುತ್ತಲೂ ಎಷ್ಟು ಕಿಲೋಮೀಟರ್ಗಳ ವ್ಯಾಪ್ತಿಯವರೆಗೆ ಗಣಿಗಾರಿಕೆ ಚಟುವಟಿಕೆಯನ್ನು ಮಾಡಬಾರ್ದು ಅಂತ ಹೇಳಿ ಆದೇಶವನ್ನು ಕೊಡ್ತು ಅಂತ ಕೇಳ್ಬೋದು. ನಿಮಗೆ ಆಪ್ಷನ್ಸಲ್ಲಿ 10 ಕಿಲೋಮೀಟರ್ ಅಂತ ಕೊಡ್ಬೋದು ಅಥವಾ 12, 20, 40 ಈ ರೀತಿಯಾದಂಥ ಆಪ್ಷನ್ಸ್ ಕೊಡ್ಬೋದು. ಇಲ್ಲಿ ಸರಿಯಾದ ಉತ್ತರ 10 ಕಿಲೋಮೀಟರ್ ಆಗಿರುತ್ತೆ. ನಂತರ ಆಪರೇಷನ್ ತ್ರಿಶೂಲ್ ಅಂತ ಹೇಳಿ ಮತ್ತೊಂದು ಸುದ್ದಿ ಇದೆ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ, ಭಾರತದಲ್ಲಿ ಅಪರಾಧ ಎಸಗಿ ವಿದೇಶಕ್ಕೆ ಪರಾರಿಯಾದ ಆರೋಪಿಗಳನ್ನು ಮತ್ತು ಅಪರಾಧಿಗಳನ್ನು ಪತ್ತೆ ಹಚ್ಚಿ ಮರಳಿ ದೇಶಕ್ಕೆ ಕರೆತರತಕ್ಕಂಥ ಉದ್ದೇಶದಿಂದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅವರು ಅಂದರೆ CBIನವರು ಈ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಆಪರೇಷನ್ ತ್ರಿಶೂಲ್ ಯಾರು ಪ್ರಾರಂಭ ಮಾಡಿದ್ದು ಅಂತ ಕೇಳಿದಾಗ ನಮಗೆ ಉತ್ತರ CBIನವರು. ಯಾಕೆ ಮಾಡ್ತಾ ಇರ್ತಕ್ಕಂಥದ್ದು, ಭಾರತದಲ್ಲಿ ಏನಾದರೂ ಕ್ರೈಮ್ಸನ್ನು ಮಾಡಿ ಅಬ್ರಾಡ್ಸ್ಗೆ ಅಂದರೆ ವಿದೇಶಗಳಿಗೆ ಹೋಗಿ ತಲೆಮರೆಸಿಕೊಂಡಿರ್ತಕ್ಕಂಥ ಅಪರಾಧಿಗಳನ್ನು ಮರಳಿ ನಮ್ಮ ದೇಶಕ್ಕೆ ಕರ್ಕೊಬರೋದಕ್ಕೆ ಈ ಒಂದು ಆಪರೇಷನ್ ತ್ರಿಶೂಲ್ ಅನ್ನತಕ್ಕಂತಹ ಒಂದು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಯಾರ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ ಅಂತ ಕೇಳಿದಾಗ ನೋಡಿ, ಇಂಟರ್ಪೋಲ್. CBI ಭಾರತದಲ್ಲಿ ಇಂಟರ್ಪೋಲ್ನ ರಾಷ್ಟ್ರೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತರ ದೇಶಗಳ ಪೊಲೀಸ್ ಪಡೆಗಳೊಂದಿಗೆ ಸಮನ್ವಯ ಸಾಧಿಸಲು ಸಹಾಯ ಮಾಡುತ್ತೆ. ಇಲ್ಲಿ ಒಂದು ದೇಶದಿಂದ ಪರಾರಿ ಆಗಿರೋರನ್ನು ಬಂಧಿಸೋದಕ್ಕೆ ಇಂಟರ್ಪೋಲ್ ಹೊರಡಿಸ್ತಕ್ಕಂಥದ್ದು ರೆಡ್ ನೋಟಿಸ್ ಅಂತೇಳಿ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. CBI ಈ ಒಂದು ಆಪರೇಷನ್ ತ್ರಿಶೂಲನ್ನು ಈ ಒಂದು ಕಾರ್ಯಾಚರಣೆಯನ್ನು ಇನಿಷಿಯೇಟ್ ಮಾಡಿರ್ತಕ್ಕಂಥದ್ದು ಇಂಟರ್ಪೋಲ್ನ ಸಹಭಾಗಿತ್ವದಲ್ಲಿ ನೆನಪಲ್ಲಿಟ್ಕೊಳ್ಳಿ. ನಂತರ ಭಾರತ್ ಪೋಲ್ ಅಂತೇಳಿ ಒಂದು ಯೋಜನೆ ಇದೆ. ಈ ಯೋಜನೆ ಏನು ಅಂತ ಹೇಳಿದ್ರೆ ಇದು ಕರೆಂಟ್ ಅಫೇರ್ಸಲ್ಲಿ ಏನಿಲ್ಲ, ಈಗಾಗಲೇ 2025ರಲ್ಲಿ ಬಂದಿತ್ತು. ಇದು ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪರಾಧ ತಡೆಗೆ ಸಹಕರಿಸಲು ಜನವರಿ 2025ರಲ್ಲಿ ಭಾರತ್ ಪೋಲನ್ನು ಪ್ರಾರಂಭಿಸಲಾಗಿದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಟರ್ಪೋಲ್ ಇರುವ ರೀತಿ ನಾನು ಇದಕ್ಕೆ ಲಿಂಕ್ ಮಾಡಿ ಒಂದು ಕರೆಂಟ್ ಅಫೇರ್ಸನ್ನು ಹಾಕಿದ್ದೇನೆ ಅಷ್ಟೇ. ಇಲ್ಲಿ ನಮ್ಮ ಭಾರತದಲ್ಲಿ ಭಾರತ್ ಪೋಲ್ ಅನ್ನುವಂತಹ ಒಂದು ವ್ಯವಸ್ಥೆ ಜಾರಿಯಲ್ಲಿ ಇರುತ್ತೆ. ಇದರ ಉದ್ದೇಶ ಏನಾಗಿರುತ್ತೆ, ವಿದೇಶಕ್ಕೆ ಪರಾರಿಯಾಗ್ತಕ್ಕಂಥ ಅಪರಾಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ತನಿಖಾ ಸಂಸ್ಥೆಗಳ ನಡುವೆ ವೇಗವಾಗಿ ಮಾಹಿತಿ ವಿನಿಮಯ ಮಾಡಿಕೊಳ್ಳೋದು ಈ ಒಂದು ಯೋಜನೆಯ ಗುರಿಯಾಗಿರುತ್ತೆ. ನಂತರ ಚೀನಾದವರು ಹೊಸದಾಗಿ ಒಂದು ಇನೋವೇಷನ್ ಅನ್ನು ಮಾಡಿದ್ದಾರೆ ನೋಡಿ. ಚೀನಾ ಗಗನಯಾತ್ರಿಗಳು ಟಿಯಾಂಗಾಂಗ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ, ಅಂದರೆ ಚೀನಾದ ಬಾಹ್ಯಾಕಾಶ ನಿಲ್ದಾಣದ ಹೆಸರು ಟಿಯಾಂಗಾಂಗ್ ಅಂತ ಹೇಳಿ. ಸೊ ಈ ಒಂದು ನಿಲ್ದಾಣದಲ್ಲಿ ಏನು ಮಾಡಿದ್ದಾರೆ, ಅವರು ಅಕ್ಕಿಯನ್ನು ಬೆಳೆದಿದ್ದಾರೆ. ಅಕ್ಕಿಯನ್ನು ಬೆಳೆಯೋದು ಮಾತ್ರ ಅಲ್ಲ, ಅದರ ಕೊಯ್ಲನ್ನು ಸಹ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಏನು ಬರ್ಬೋದು ಅಂತೇಳಿ ಕೇಳಿದಾಗ, ಇತ್ತೀಚೆಗೆ ಯಾವ ರಾಷ್ಟ್ರ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಕ್ಕಿಯನ್ನು ಕೊಯ್ಲು ಮಾಡಿದೆ ಅಂತ ಹೇಳಿ ಕೇಳ್ಬೋದಾಗಿರುತ್ತೆ. ಅದು ಚೀನಾ ದೇಶ. ಅದರ ಬಾಹ್ಯಾಕಾಶ ನಿಲ್ದಾಣದ ಹೆಸರು ಕೇಳ್ಬೋದು ಟಿಯಾಂಗಾಂಗು. ಮತ್ತು ಯಾವ ಒಂದು ರೈಸನ್ನು ಬೆಳೆದಿದ್ದಾರೆ ಅದು ಜಪೋನಿಕಾ ರೈಸ್ ಆಗಿರುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ಬೋದಾಗಿರುತ್ತೆ. ಇಲ್ಲಿ ಜಸ್ಟ್ ಬೆಳೆದಿರ್ತಕ್ಕಂಥದ್ದು ಮಾತ್ರ ಅಲ್ಲ, ಇಲ್ಲೇನು ಮಾಡಿದ್ದಾರೆ, 2 ಜನರೇಷನ್ಸನ್ನು ಒಂದು ಭತ್ತವನ್ನು ಬೆಳೆದಿದ್ದಾರೆ ನೋಡಿ. ಬಾಹ್ಯಾಕಾಶದಲ್ಲಿ ಸತತವಾಗಿ 2 ತಲೆಮಾರಿನ ಭತ್ತವನ್ನು ಬೆಳೆಯೋದು ಈ ಪ್ರಯೋಗದ ಗುರಿ. ಇದನ್ನು ಯಶಸ್ವಿ ಮಾಡಿದ್ದಾರೆ. ಅಂದರೆ ಒಂದು ಭತ್ತವನ್ನು ಬೆಳೆದ ನಂತರ ಅದರ ಕಾಂಡದಿಂದ ಪುನಃ ಮತ್ತೊಮ್ಮೆ ಬೆಳೆಯನ್ನು ಬೆಳೆಯೋದು ಇದರ ಉದ್ದೇಶ ಆಗಿರುತ್ತೆ. ಇದನ್ನು ರಾಟೂನಿಂಗ್ ಅಂತ ಹೇಳಿ ಕರೆಯಲಾಗುತ್ತೆ ನೋಡಿ. ರಾಟೂನಿಂಗ್ ಅಂದರೆ ಇದೊಂದು ವಿಶೇಷ ವಿಧಾನ ಆಗಿರುತ್ತೆ. ಮೊದಲ ಕೊಯ್ಲಿನ ನಂತರ ಉಳಿದ ಬೇರು ಅಥವಾ ಕಾಂಡದಿಂದಲೇ ಹೊಸ ಚಿಗುರುಗಳನ್ನು ಬೆಳೆಸಿ ಮತ್ತೊಂದು ಬೆಳೆ ಪಡೆಯೋದು ಆಗಿರುತ್ತೆ. ಸೊ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಏನು ಕೇಳ್ಬೋದು ಅಂತ ಹೇಳಿದ್ರೆ ಟಿಯಾಂಗಾಂಗ್ ಬಗ್ಗೆ ಕೇಳ್ಬೋದು, ಚೀನಾದ ಬಾಹ್ಯಾಕಾಶ ನಿಲ್ದಾಣ. ಸೊ ಇಲ್ಲಿ ಸೂಕ್ಷ್ಮ ಗುರುತ್ವಾಕರ್ಷಣೆ ಒಂದು ನೀವು ಓದ್ಕೋಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಾಮಾನ್ಯವಾಗಿ ಗುರುತ್ವಾಕರ್ಷಣೆ ತುಂಬ ಶೂನ್ಯ ಮಟ್ಟದಲ್ಲಿರುತ್ತೆ ನೋಡಿ. ಬಾಹ್ಯಾಕಾಶದಲ್ಲಿ ವಸ್ತುಗಳು ತೂಕವಿಲ್ಲದಂತೆ ಭಾಸವಾಗತಕ್ಕಂಥ ಒಂದು ಸ್ಥಿತಿಯನ್ನು ಸೂಕ್ಷ್ಮ ಗುರುತ್ವಾಕರ್ಷಣೆ ಅಂತೇಳಿ ಕರೆಯಲಾಗುತ್ತೆ. ನೆಕ್ಸ್ಟು ಜಪೋನಿಕಾ ಅಕ್ಕಿಯನ್ನು ಬಳಕೆ ಮಾಡಿದ್ದಾರೆ. ರಾಟೂನಿಂಗ್ ಬಗ್ಗೆ ತಿಳ್ಕೊಳ್ಳಿ. ರಾಟೂನಿಂಗ್ ಅಂತ ಹೇಳಿದ್ರೆ ಕೊಯ್ಲಿನ ನಂತರ ಭೂಮಿಯಲ್ಲಿ ಉಳಿದ ಬುಡದಿಂದಲೇ ಮತ್ತೆ ಬೆಳೆ ಬೆಳೆಯುವ ಕೃಷಿ ಪದ್ಧತಿ ಆಗಿರುತ್ತೆ.
ನಂತರ ಅಮೆರಿಕ ದೇಶಕ್ಕೆ ಸೇರಿರತಕ್ಕಂಥ ಮ್ಯಾಸಚೂಸೆಟ್ಸ್ ಮತ್ತು ಬೋಸ್ಟನ್ನಲ್ಲಿ ಭಾರತ ದಿನವನ್ನು ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15, 2026 ಭಾರತದ ದಿನ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಇದು ಯಾಕೆ ಘೋಷಣೆ ಮಾಡಿದ್ದಾರೆ, ಯಾವುದರ ಸವಿನೆನಪಿಗಾಗಿ ಅಂತ ನೋಡಿದಾಗ ನೋಡಿ, ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ 79ನೇ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಈ ಒಂದು ಗೌರವವನ್ನು ಮ್ಯಾಸಚೂಸೆಟ್ಸ್ ಅವರು ನಮಗೆ ನೀಡಿದ್ದಾರೆ. ಮ್ಯಾಸಚೂಸೆಟ್ಸ್ ರಾಜ್ಯವು ಕಳೆದ ವರ್ಷ 2025 ಆಗಸ್ಟ್ 15 ಕೂಡ ಭಾರತ ದಿನ ಅಂತೇಳಿ ಘೋಷಣೆ ಮಾಡಿತ್ತು. ಇದೇನು ಹೊಸದಾದಂತಹ ಒಂದು ಸುದ್ದಿಯಲ್ಲ, ಹಿಂದೆ ಕೂಡ ಮಾಡಲಾಗಿತ್ತು. ಜಸ್ಟ್ ಪರೀಕ್ಷೆಯಲ್ಲಿ ಕೇಳಿದಾಗ ನಮಗೆ ಇತ್ತೀಚೆಗೆ ಯಾವ ರಾಷ್ಟ್ರದ ಯಾವ ನಗರ ಅಥವಾ ಏನೋ ಒಂದು ಪ್ರಾಮುಖ್ಯತೆಯನ್ನು ಹೊಂದಿತ್ತು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ದಿನದ ವಿಚಾರ ಬಗ್ಗೆ ಅಂತ ಕೇಳಿದಾಗ ನಾವು ಈ ಒಂದು ಸುದ್ದಿಯನ್ನು ಬರಿಬೋದಾಗಿರುತ್ತೆ. ಮತ್ತು ಇನ್ನೊಂದು INS ಸುದರ್ಶಿನಿ ಅಂತೇಳಿ ಒಂದು ಸುದ್ದಿ ಇದೆ ಇಲ್ಲಿ. ಸೇಲ್ ಬೋಸ್ಟನ್ 250 ಅನ್ನತಕ್ಕಂಥ ಒಂದು ಬೃಹತ್ ಸಮಾರಂಭ ನಡೆಯುತ್ತೆ ಇಲ್ಲಿ ಬೋಸ್ಟನ್ನಲ್ಲಿ. ಸೊ ಈ ಒಂದು ಬೋಸ್ಟನ್ನಲ್ಲಿ ನಡೀತಕ್ಕಂಥ ಒಂದು ಸಮಾರಂಭಕ್ಕೆ ನಮ್ಮ ಭಾರತೀಯ ನೌಕಾಪಡೆಯ ತರಬೇತಿ ಹಡಗು INS ಸುದರ್ಶಿನಿ ಸಹ ಪಾಲ್ಗೊಳ್ತಾ ಇರುತ್ತೆ ಈ ಒಂದು ಸಮಯದಲ್ಲಿ. ಮತ್ತು ಹರ್ ಘರ್ ತಿರಂಗ 2026 ಅಭಿಯಾನವನ್ನು ಪ್ರಾರಂಭ ಮಾಡಲಾಗಿದೆ. ಪ್ರಸ್ತುತ ಈ ವರ್ಷ ಆಗಸ್ಟ್ 9ರಿಂದ ಆಗಸ್ಟ್ 17 ನಡೆಯುತ್ತೆ ಈ ಒಂದು ಕಾರ್ಯಕ್ರಮ. ಇದು 5ನೇ ವರ್ಷದ ಸಂಭ್ರಮ ಆಗುತ್ತೆ. ಅಂದರೆ ಇದು ವೆರಿ ಫಸ್ಟ್ ಇದೇ ವರ್ಷ ಪ್ರಾರಂಭ ಮಾಡಲಾಗಿರೋದಿಲ್ಲ. ಈ ಒಂದು ಹರ್ ಘರ್ ತಿರಂಗ ಅಭಿಯಾನ ಇದು 5ನೇ ವರ್ಷದ್ದಾಗಿರುತ್ತೆ. 2022 ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಜಾದಿ ಕಾ ಅಮೃತ್ ಮಹೋತ್ಸವದ ಅಡಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಅಭಿಯಾನ ಈ ಒಂದು ಹರ್ ಘರ್ ತಿರಂಗ ಅಭಿಯಾನ ಆಗಿರುತ್ತೆ. ಈ ಒಂದು ಅಭಿಯಾನ ಭಾರತದ ರಾಷ್ಟ್ರಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆಗೆ ಸಮರ್ಪಣೆಯನ್ನು ಮಾಡಲಾಗಿದೆ. ಮತ್ತು ಇಲ್ಲಿ ಸೂರ್ಯಪಥ ತಿರಂಗ ಅಂತೇಳಿ ಒಂದು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು 54 ದೇಶಗಳಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳ ಮೂಲಕ ಧ್ವಜಾರೋಹಣ ಸಮಾರಂಭಗಳನ್ನು ಡಿಜಿಟಲ್ ಆಗಿ ಪ್ರಸಾರ ಮಾಡುವ ಜಾಗತಿಕ ಉಪಕ್ರಮವನ್ನು ಹಮ್ಮಿಕೊಂಡಿದೆ. ಇಲ್ಲಿ ಸೂರ್ಯಪಥ ತಿರಂಗ, ಇಲ್ಲಿ ಹರ್ ಘರ್ ತಿರಂಗ ಗೊತ್ತಿದೆ ನಮಗೆ. ನಾವು ಆಗಸ್ಟ್ 9ರಿಂದ ಆಗಸ್ಟ್ 17 ಎಲ್ಲ ನಮ್ಮ ರಾಷ್ಟ್ರದ ಎಲ್ಲ ಮನೆಗಳ ಮೇಲೆ ಅಥವಾ ಎಲ್ಲ ಕಟ್ಟಡಗಳ ಮೇಲೆ, ಅಧಿಕೃತ ಸರ್ಕಾರಿ ಕಟ್ಟಡಗಳ ಮೇಲೆ ನಮ್ಮ ತಿರಂಗವನ್ನು ನಾವು ಹಾರಾಡಿಸ್ತೇವೆ. ಆದರೆ ಸೂರ್ಯಪಥ ತಿರಂಗ ಏನು ಅಂತ ಹೇಳಿ ಕೇಳಬಹುದು. ಇದರ ಪ್ರಕಾರ ನೋಡಿ, 54 ದೇಶಗಳಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳ ಮೂಲಕ ಧ್ವಜಾರೋಹಣ ಸಮಾರಂಭಗಳನ್ನು ಡಿಜಿಟಲ್ ಆಗಿ ಪ್ರಸಾರ ಮಾಡತಕ್ಕಂಥ ಒಂದು ಉಪಕ್ರಮ ಇದಾಗಿರುತ್ತೆ. ಆ್ಯಂಡ್ ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸಪೋರ್ಟಿಂಗ್ ಇನ್ಫಾರ್ಮೇಷನ್ ಅಷ್ಟೇ ಆಗಿರುತ್ತೆ. ನಂತರ ಮತ್ತೊಂದು ಪರೀಕ್ಷಾಧಾರಿತವಾದ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಸುದ್ದಿ ನೋಡಿ, ಲಡಾಖ್ನ ಐತಿಹಾಸಿಕ ವನ್ಯಜೀವಿ ಸಫಾರಿ ಅಭಿಯಾನ ಅಂತ ಹೇಳಿ ಕರೀತಾ ಇದ್ದಾರೆ. ಇಡೀ ಭಾರತದಲ್ಲೇ ಅತಿ ಎತ್ತರದ ಒಂದು ವನ್ಯಜೀವಿ ಸಫಾರಿ ಅಭಿಯಾನ ಇದಾಗಿರುತ್ತೆ. ನೋಡಿ, ಲಡಾಖ್ ಆಡಳಿತವು ಭಾರತದ ಮೊದಲ ಮಾರ್ಗದರ್ಶಿ ಸಹಿತ ಹೈ ಆಲ್ಟಿಟ್ಯೂಡ್ ವೈಲ್ಡ್ ಲೈಫ್ ಸಫಾರಿಗೆ ಅಧಿಕೃತ ಅನುಮೋದನೆಯನ್ನು ನೀಡಿದೆ. ಇಡೀ ನಮ್ಮ ಭಾರತದಲ್ಲಿ ಅತಿ ಎತ್ತರದಲ್ಲಿ ಇರತಕ್ಕಂತಹ ಒಂದು ವನ್ಯಜೀವಿ ಸಫಾರಿ ಇದಾಗಿರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಹಿಮಚಿರತೆಗಳ ಸಂರಕ್ಷಣೆಯನ್ನು ಮಾಡಲಾಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ನಮ್ಮ ಭಾರತದಲ್ಲಿ ಒಟ್ಟಾರೆಯಾಗಿ 718 ಹಿಮಚಿರತೆಗಳು ಕಂಡು ಬಂದರೆ ಅದರಲ್ಲಿ ಸರಿಸುಮಾರು 477 ಹಿಮಚಿರತೆಗಳು ಕೇವಲ ಲಡಾಖ್ನಲ್ಲಿನೇ ಕಂಡು ಬರುತ್ತೆ. ಸೊ ನಂತರ ರಾಷ್ಟ್ರೀಯ ಕೈಮಗ್ಗ ದಿನ 2026. ಸೊ ಇದರ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನೋಡೋದಾದರೆ ನಾವು ನೋಡಿ, 1905 ಆಗಸ್ಟ್ 7 ಪ್ರಾರಂಭವಾದಂತಹ ಸ್ವದೇಶಿ ಚಳುವಳಿಯ ಸವಿನೆನಪಿಗಾಗಿ ಈ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ ನಾವು. ಪ್ರಸ್ತುತ ಆಗಸ್ಟ್ 7, 2026 ಭಾರತವು 12ನೇ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡಿದೆ ಈಗಾಗಲೇ. ಆ್ಯಂಡ್ ಇದನ್ನು ಈ ಮೊದಲು ಆಚರಣೆ ಮಾಡ್ತಿಲ್ಲ, 2015 ಆಚರಣೆ ಮಾಡ್ಕೊತಾ ನಾವು ಬಂದಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, 2025 ಸಾಲಿಗಾಗಿ ಒಟ್ಟು 22 ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಇದರಲ್ಲಿ 3 ಸಂತ ಕಬೀರ್ ಕೈಮಗ್ಗ ಪ್ರಶಸ್ತಿಗಳು ಕೊಡಲಾಗುತ್ತೆ. ನಂತರ 19 ರಾಷ್ಟ್ರೀಯ ಕೈಮಗ್ಗ ಪ್ರಶಸ್ತಿಗಳನ್ನು ಸಹ ಕೊಡಲಾಗುತ್ತೆ. ಇಲ್ಲಿ ಪರೀಕ್ಷೆಯಲ್ಲಿ ಏನು ಕೇಳ್ಬೋದು ಅಂತ ಹೇಳಿದ್ರೆ, ಸಂತ ಕಬೀರ್ ಪ್ರಶಸ್ತಿ ಯಾವ ವಿಭಾಗಕ್ಕೆ ಸೇರಿದಂತಹ ಪ್ರಶಸ್ತಿಯಾಗಿದೆ ಅಂತ ಹೇಳಿ ಕೇಳ್ಬೋದಾಗಿರುತ್ತೆ. ಸೊ ಇದು ಕೈಮಗ್ಗ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶಸ್ತಿಯಾಗಿದೆ ಅಂತ ಹೇಳಿ ನಾವು ಬರಿಬೋದಾಗಿರುತ್ತೆ. ನಂತರ ಡಿಜಿಟಲ್ ಗುರುತಿಗೆ ಸಂಬಂಧಪಟ್ಟಂತೆ ನೋಡಿ, ನೇಕಾರರಿಗೆ ಡಿಜಿಟಲ್ ಗುರುತಿನ ಚೀಟಿಗಳನ್ನು ನೀಡೋದಕ್ಕೆ ಜನವರಿ 2025 ಈ ಪೆಹಚಾನ್ ಪೋರ್ಟಲನ್ನು ಪ್ರಾರಂಭ ಮಾಡಲಾಗಿತ್ತು. ಈ ಪೆಹಚಾನ್ ಪೋರ್ಟಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ಬೋದು. ಇದು ನೇಕಾರರಿಗೆ ಡಿಜಿಟಲ್ ಗುರುತಿನ ಚೀಟಿಗಳನ್ನು ಅಂದರೆ ಡಿಜಿಟಲ್ ಐಡೆಂಟಿಟಿ ಕಾರ್ಡ್ಸನ್ನು ಇಶ್ಯೂ ಮಾಡೋದಕ್ಕೆ 2025 ಜನವರಿಯಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಪೋರ್ಟಲ್ ಈ ಪೆಹಚಾನ್ ಆಗಿರುತ್ತೆ. ಮತ್ತು ಈ ಒಂದು ಸುದ್ದಿಯನ್ನು ಇತಿಹಾಸಕ್ಕೆ ಲಿಂಕ್ ಮಾಡಿ ನಾವು ಓದ್ಕೊಂಡಾಗ ನೋಡಿ, ರಾಷ್ಟ್ರೀಯ ಕೈಮಗ್ಗ ದಿನದ ಮೊದಲ ಆಚರಣೆ 2015 ಮಾಡಲಾಗುತ್ತೆ. ಸ್ವದೇಶಿ ಚಳವಳಿ ಪ್ರಾರಂಭವಾಗಿರತಕ್ಕಂಥ ವರ್ಷ ಆಗಸ್ಟ್ 7, 1905. ಸಂತ ಕಬೀರ್ ಪ್ರಶಸ್ತಿಯು ಕೈಮಗ್ಗ ಕ್ಷೇತ್ರದ ಅತ್ಯುನ್ನತ ಗೌರವಗಳಲ್ಲಿ ಒಂದಾಗಿರುತ್ತೆ. ನೇಕಾರರ ಕಲ್ಯಾಣ ಮತ್ತು ಡಿಜಿಟಲ್ ಐಡಿಗೆ ಸಂಬಂಧಿಸಿದಂತಹ ಪೋರ್ಟಲ್ ಈ ಪೆಹಚಾನ್ ಆಗಿರುತ್ತೆ. ಇದಿಷ್ಟು ಒಂದು ಸ್ಟ್ಯಾಟಿಕ್ ಲಿಂಕಿಂಗ್ ಪೋರ್ಷನ್ ಆಗಿರುತ್ತೆ. ನಂತರ ಭಾವನಾಕಾಂತ್ ವಾಯುಪಡೆಯ ನೂತನ ಮೈಲಿಗಲ್ಲು ಅಂತಿದೆ. ಅಂದರೆ ಇವರು ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ದಾರೆ. ಅದು ಯಾವ ಕೋರ್ಸ್ ಅಂದರೆ ಫೈಟರ್ ಕಾಂಬ್ಯಾಟ್ ಲೀಡರ್ ಕೋರ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಂತಹ ಭಾರತದ ಮೊದಲ ಮಹಿಳಾ ಪೈಲಟ್ ಇವರು ಆಗಿರ್ತಾರೆ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ, ಇದುವರೆಗೂ ಸಹ ಯಾವ ಮಹಿಳೆಯೂ ಸಹ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಂಡಿರೋದಿಲ್ಲ. ಈ ಕೋರ್ಸ್ನ ಹೆಸರು ಫೈಟರ್ ಕಾಂಬ್ಯಾಟ್ ಲೀಡರ್ ಕೋರ್ಸ್ ಆಗಿರುತ್ತೆ. ಈ ಕೋರ್ಸನ್ನು ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡಿ, ಇದು 20 ವಾರಗಳ ಕಠಿಣ ತರಬೇತಿ ಆಗಿರುತ್ತೆ. ಕೇವಲ 1ರಷ್ಟು ಆಯ್ದ ಪೈಲಟ್ಗಳು ಮಾತ್ರ ಇದನ್ನು ಪೂರ್ಣಗೊಳಿಸ್ತಾರೆ. ಈ ಕೋರ್ಸ್ ಮುಗಿಸಿದವರು ಮುಂಚೂಣಿಯ ಯುದ್ಧ ವಿಮಾನಗಳ ಕಾರ್ಯಾಚರಣೆಗಳ ನೇತೃತ್ವ ವಹಿಸಲು ಅರ್ಹತೆ ಪಡೆಯುತ್ತಾರೆ.
ನೋಡಿ, ಮತ್ತೊಂದು ಸುದ್ದಿ ಪರೀಕ್ಷಾರ್ಥವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅಗ್ನಿ 4 ಕ್ಷಿಪಣಿಯನ್ನು ಪರೀಕ್ಷಾರ್ಥವಾಗಿ ಉಡಾವಣೆ ಮಾಡಲಾಗಿದೆ. ನಮ್ಮ ಒಡಿಶಾದ ಚಂಡೀಪುರದಲ್ಲಿ ಉಡಾವಣೆ ಮಾಡಿರ್ತಕ್ಕಂಥದ್ದು. ಇದರ ಒಂದು ಇನ್ಫಾರ್ಮೇಷನ್ ಅನ್ನು ನಾವು ನೋಡ್ಕೊಳ್ಳೋದಾದ್ರೆ, ನೋಡಿ, ಇದು ನೆಲದಿಂದ ನೆಲಕ್ಕೆ ಚಿಮ್ಮುವಂತಹ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿರುತ್ತೆ. ಮತ್ತೆ ಇದರ ಸಾಮರ್ಥ್ಯ ಬಂದ್ಬಿಟ್ಟು ಸಾಮಾನ್ಯವಾಗಿ ಈ ಸಾಮರ್ಥ್ಯಗಳನ್ನು ಈಗಾಗಲೇ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಅಗ್ನಿ 1, ಅಗ್ನಿ 2, ಅಗ್ನಿ 3 ಇವೆಲ್ಲ ಮೀನ್ಸ್ ಇನ್ಕ್ರೀಸ್ ಇನ್ ಆರ್ಡರ್ ಆಗಿ ಬರ್ತಾ ಇರ್ತಕ್ಕಂಥದ್ದು. ಈಗ ಅಗ್ನಿ 4 ಬಂದ್ಬಿಟ್ಟು 4000 ಕಿಲೋಮೀಟರ್ ರೇಂಜನ್ನು ಹೊಂದಿರುತ್ತೆ. ಇದು ಅಂದರೆ 4000 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಒಂದು ಗುರಿಯನ್ನು ತಲುಪತಕ್ಕಂಥ ಒಂದು ಸಾಮರ್ಥ್ಯ ಇದು ಅಗ್ನಿ 4 ಕ್ಷಿಪಣಿ ಹೊಂದಿರುತ್ತೆ. ನಂತರ ಅಗ್ನಿ 5 ಕೂಡ ಬರ್ತಾ ಇದೆ, ಅದು 5000 ಕಿಲೋಮೀಟರ್ ರೇಂಜನ್ನು ಹೊಂದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಏನು ಕೇಳ್ಬೋದು ಅಂತ ಹೇಳಿದ್ರೆ, ಎಲ್ಲಿ ಪರೀಕ್ಷಾರ್ಥ ಈ ಒಂದು ಕ್ಷಿಪಣಿಯನ್ನು ಮಾಡಲಾಗಿದೆ ಅಂತೇಳಿ ಒಡಿಶಾದ ಚಾಂಡೀಪುರದಲ್ಲಿ ಅಂತೇಳಿ ಬರೀಬೋದು. ನಂತರ ಇದು ಯಾವ ಒಂದು ರೀತಿಯಾಗಿರ್ತಕ್ಕಂಥ ಕ್ಷಿಪಣಿ ಅಂತ ಹೇಳ್ಬೋದು. ಇದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿರುತ್ತೆ. ಇದು ನೆಲದಿಂದ ನೆಲಕ್ಕೆ ಅಂದರೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಆಗಿರುತ್ತೆ. ನಂತರದ ಸುದ್ದಿ ಮಿಥಿಲಾ ಮಖಾನ ರಫ್ತು ಅಂತೇಳಿ ಒಂದು ಸುದ್ದಿ ಇದೆ. ಸೊ ಇತ್ತೀಚೆಗಷ್ಟೇ ನಾವು ನೋಡಿದ್ವಿ, ನಮ್ಮ ಕರ್ನಾಟಕದಿಂದ ಮಾವಿನ ಹಣ್ಣುಗಳನ್ನು ಒಂದು ದೇಶಕ್ಕೆ ನಾವು ರಫ್ತನ್ನು ಮಾಡಿದ್ವಿ. ಆ ದೇಶ ಯಾವುದು? ಅದು ಮಾಲ್ಡೀವ್ಸ್ ದೇಶ. ಮಾಲ್ಡೀವ್ಸ್ ದೇಶಕ್ಕೆ ನಮ್ಮ ಕರ್ನಾಟಕದಿಂದ ರಫ್ತನ್ನು ಮಾಡಿದ್ವಿ. ಸೊ ಇದು ಏನು ಸೂಚಿಸುತ್ತೆ ಅಂತಂದ್ರೆ, ನೋಡಿ, ಪ್ರಮುಖವಾಗಿ GI ಟ್ಯಾಗ್ ಭೌಗೋಳಿಕ ಸೂಚ್ಯಂಕವನ್ನು ಹೊಂದಿರುವಂತಹ ಕೆಲವೊಂದು ಆಹಾರ ಪದಾರ್ಥಗಳನ್ನು ರಫ್ತು ಮಾಡಿದಾಗ ಆ ಒಂದು ಪದಾರ್ಥಗಳು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಮಿಥಿಲಾ ಮಖಾನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ನಾವು ನೋಡಬೇಕಾಗುತ್ತೆ. ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಹಾರ ಪದಾರ್ಥ ಆಗಿರುತ್ತೆ. ಇದನ್ನು ಆಸ್ಟ್ರೇಲಿಯಾಗೆ ರಫ್ತು ಮಾಡಲಾಗಿದೆ. ಇಲ್ಲಿ ಯಾವ ದೇಶಕ್ಕೆ ರಫ್ತು ಮಾಡಿದ್ರು ಏನು ಈ ರೀತಿಯಾದಂತಹ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಆದರೆ ಮಿಥಿಲಾ ಮಖಾನ ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಭೌಗೋಳಿಕ ಸೂಚ್ಯಂಕ ಟ್ಯಾಗ್ ಮೀನ್ಸ್ ಭೌಗೋಳಿಕ ಸೂಚ್ಯಂಕವನ್ನು ಪಡೆದುಕೊಂಡಿದೆ ಅಂತ ಹೇಳಿ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ನಂತರ ಕೊನೆಯದಾಗಿ ಆಪರೇಷನ್ ಮುಕ್ತ ಅನ್ನತಕ್ಕಂತಹ ಒಂದು ಕಾರ್ಯಾಚರಣೆ ಮಾಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ. ಯಾವ ಉದ್ದೇಶಕ್ಕೆ ಅಂತ ನಾವು ನೋಡಿದಾಗ, ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿಯರನ್ನು, ವಿಶೇಷವಾಗಿ ಬಾಂಗ್ಲಾದೇಶಿಯರನ್ನು ಪತ್ತೆ ಹಚ್ಚಿ ನಂತರ ಅವರ ದಾಖಲೆಗಳನ್ನು ಪರಿಶೀಲಿಸಿ ಅವರನ್ನು ಪುನಃ ಅವರ ದೇಶಕ್ಕೆ ವಾಪಸ್ ಕಳಿಸ್ಕೊಡ್ತಕ್ಕಂಥ ಒಂದು ಕಾರ್ಯಾಚರಣೆ ಆಪರೇಷನ್ ಮುಕ್ತ ಆಗಿರುತ್ತೆ. ನಮ್ಮ ಬೆಂಗಳೂರಿನ ಪೊಲೀಸರು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಆಗಿರುತ್ತೆ. ಸೊ ಆಪರೇಷನ್ ಮುಕ್ತ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದಾಗ, ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶಿಯರನ್ನು, ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾದೇಶಿಯರನ್ನು ಪತ್ತೆ ಹಚ್ಚಿ ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಈ ಒಂದು ಆಪರೇಷನ್ ಮುಕ್ತ ಕಾರ್ಯಾಚರಣೆಯ ಉದ್ದೇಶ ಆಗಿರುತ್ತೆ ಅಂತೇಳಿ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇದಿಷ್ಟು ದಿನಾಂಕ 5/8/2026 ದಿನಾಂಕ 8/8/2026 ಇರ್ತಕ್ಕಂಥ ಪರೀಕ್ಷಾ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಪ್ರಮುಖ ಸುದ್ದಿಗಳಾಗಿರುತ್ತೆ. ಥ್ಯಾಂಕ್ ಯು.